ಬೆಟ್ಟದ ಜೀವ ಅಧ್ಯಾಯ 7. ರಾತ್ರಿಯ ಕನಸು ಮುಗಿಸಿ ಬೆಳಿಗ್ಗೆ ಏಳುವಾಗ ನನ್ನ ಮನಸ್ಸಿಗೆ ನಾನು ಆ ನಾಡಿನಲ್ಲಿ ವಾಸಿಸಿ ಹಲವಾರು ವರ್ಷಗಳಾದಂತೆ. ಆ ಮನೆಯ ಪ್ರತಿಯೊಂದು ಕಂಬವೂ ನನಗೆ ತಿಳಿದಿದ್ದಂತೆ. ತೋಟದ ಗಿಡ ಮರಗಳ ಪರಿಚಯವಿದ್ದಂತೆ ಅಂಗಳದ ಮುಂದಿನ ದಬ್ಬೆಯಲ್ಲಿ ನಿತ್ಯವೂ ಕಾಲು ತೊಳೆದಂತೆ ಕಾಣಿಸುತ್ತಿತ್ತು. ಹಿಂದಿನ ದಿನ ಮನೆಯ ಸುತ್ತಲನ್ನು ಆವರಿಸಿದ ಯಾವ ಹಿಮದ ಪೀಡೆಯೂ ಈ ದಿನ ಇರಲಿಲ್ಲ. ಮನೆ ಮುಂಗಡಿಯ ಬೆಟ್ಟದ ಹಿಂದಿನಿಂದ ಸೂರ್ಯನು ಉದಯಿಸುವಾಗ ಆ ಬೆಟ್ಟದ ಆಚೀಚಿನ ಬಾನು ಹೊನ್ನಾಗಿ ಹೊಳೆದು ಎದುರಿನ ಗುಡ್ಡದ ಶಿಖರವನ್ನು ಕಂಚಿನ ಕಡೆಗೋಲಂತೆ ನಿಲ್ಲಿಸಿತ್ತು. ಹಿಂದಿನ ದಿನ ಅದೇ ಬೆಟ್ಟ ನನಗೆ ಮೊಸರುಗಡ್ಡೆಯಲ್ಲಿ ನಿಂತ ನೀಲ ಕಡಗೋಲಿನಂತೆ ಕಾಣಿಸಿತ್ತು. ಇಂದು ಆ ಹಿಮದ ಮೊಸರಿರಲಿಲ್ಲ. ನನ್ನ ಎದುರಿನ ಬೆಟ್ಟ ತನ್ನ ದೆಟ್ಟತನದಿಂದ ಔನ್ನತ್ಯದಿಂದ ನನ್ನಂತಹ ಎಷ್ಟೆಲ್ಲ ವ್ಯಕ್ತಿಗಳ ಎದೆಯನ್ನು ಭೀತಿಗೊಳಿಸಿ ತಳ್ಳಣಿಸಿರಬೇಕೋ ತಿಳಿಯೇ. ಬಾನಿನಲ್ಲಿ ಸೂರ್ಯನು ತುಸುವಾಗಿ ಮೇಲಕ್ಕೇರುತ್ತಾನೆ ಎಂದಂತೆ ಒಮ್ಮೆಗೆ ಅವನ ರಶ್ಮಿಗಳು ಬೆಟ್ಟದ ತೆಂಕು ಮಗ್ಗುಲಿನ ಹಸಿರನ್ನೆಲ್ಲ ಬೆಳಕಿಂದ ತೊಯ್ಯಿಸಿಬಿಟ್ಟವು. ಆ ಅಪೂರ್ವದ ನೋಟವು ಎಂದೂ ಮರೆಯುವಂಥದ್ದಲ್ಲ. ಆತನಕ ಕಠಿಣವೂ ನಿರ್ದಾಕ್ಷಿಣ್ಯವೂ ಆಗಿ ನಿಂತ ಬೆಟ್ಟಕ್ಕೆ ಒಂದು ಬದಿಯಲ್ಲಿ ಮೃದುವಾದ ಹೃದಯವಿದ್ದಂತೆ ಕಂಡಿತು. ನೋಡುತ್ತಾ ನಿಂತಂತೆ ಕೆಂಪಡರಿದ ಬಾನಿನ ಕಣ್ಣು ಕ್ರೂರವಾಗುತ್ತಾ ಬೆಂದ ಕಬ್ಬಿಣವನ್ನು ಕರಗಿಸಲು ಬಂದಂತೆ ಕಾಣಿಸಿತು. ಆ ಬಾನಿನ ಮುಂದೆ ಬೆಟ್ಟವು ಗಂಡುಗಲಿಯಂತೆ ಈ ತನಕ ಕಂಡುದು ನಮ್ರತೆಯ ಮುದ್ದೆಯಾದ ಹೆಣ್ಣಾಯಿತು. ಹಸಿರು ಕವಚದ ಮೇಲೆ ನೀರ ಸೀರೆ ತೊಟ್ಟು ಬೇಟಕ್ಕೆ ನಿಂತ ಅಂಗನಿಯಾಯಿತು. ಆದರೆ ದಿಗಂಗನೆಯ ದಿಮಾಕಿನ ಮುಂದೆ ಬೆಟ್ಟದಂಗನೆ ಅತ್ತೆಯ ಮುಂದೆ ನಾಚಿಕೊಂಡ ನಿಂತ ಸೊಸೆಯಾದಳು. ನಾನು ಆ ಚೆಲುವಿನಲ್ಲಿ ಮೈಮರಿತು ಬಯಲಲ್ಲಿ ಸುತ್ತಾಡಿ ಬೆಳಗಿನ ಕಾಫಿ ಪಾರಾಯಣದ ಸಲುವಾಗಿ ಮನೆಯನ್ನ ಸೇರಿದೆ. ನನ್ನ ಬರವನ್ನೇ ನಿರೀಕ್ಷಿಸುತ್ತಿದ್ದ ಗೋಪಾಲಯ್ಯ, ಏನು ಗುಡ್ಡದಲ್ಲಿಯೇ ಬಿಡಾರ ಮಾಡಿದ್ದೀರಾ ಎಂದು ಪರಿಹಾಸ್ಯ ಮಾಡಿದರು. ಒಮ್ಮೊಮ್ಮೆ ನಿಮ್ಮ ಬಯಲಿನ ಹಸಿರು, ಬೆಟ್ಟದ ನೀಲು, ಬಾನಿನ ಬೆಡಗುಗಳನ್ನೆಲ್ಲ ನೋಡಿಯೇ ಇಲ್ಲಿಯೇ ಇರುವ ಎನಿಸುತ್ತೆ. ಆದ್ರೆ 4 ದಿನ ಹೆಚ್ಚಾಗಿ ನಿಂತರೆ ಬಟ್ಟೆನ ಹೊಟ್ಟೆಯಂತೆ ನಾನು ಪ್ರಸವ ಪ್ರಾಪ್ತಿ ಪಡೆದೇನೋ ಎನಿಸುತ್ತೆ. ಬಟ್ಟರೆ, ಈ ದೆವ್ವನ ಆಗಿರುವ ಮರಗಳು, ಅವುಗಳನ್ನ ನುಂಗುವಂತೆ ಕಾಣುವ ಈ ಬೆಟ್ಟಗಳು, ಇವನ್ನೆಲ್ಲ ನೋಡಿದ್ರೆ ಮನುಷ್ಯ ಎಷ್ಟು ಸಣ್ಣ ಪ್ರಾಣಿಯಾಗಿ ಕಾಣ್ತಾನೆ ಅಲ್ವೇ? ಬೆಟ್ಟದ ಮೇಲೆ ಓಡಾಡುವ ಆನೆ ಸಹ ಇರುವೆ ಅಲ್ವೇ? ನನಗೆ ಈ ಸುತ್ತಲೂ ನೋಡಿ ನೋಡಿ ನನ್ನ ಕಿರಿತನದ ನೆನಪು ಬರುತ್ತೆ. ಮನುಷ್ಯ ಎಷ್ಟರವನು ಎನಿಸುತ್ತೆ. ಇಲ್ಲೇ ಹೀಗಿದ್ರೆ ಹಿಮಾಲಯ ಹೇಗಿರಬೇಡ. ನಿಮ್ಮ ಕುಮಾರ ಪರ್ವತ ಏನು 5,000 ಅಡಿ ಎತ್ತರ ಇದೆ ಎಂದು ಕಾಣುತ್ತೆ. ಅದು 5,000 ಆದ್ರೆ ನಾವು 5 ಅಡಿ ಚಿಲ್ಲರೆ. ಹಿಮಾಲಯ ಇರುವುದು 29,000. ಅದರ ಎದುರು ಮನುಷ್ಯನಿಗೆ ಇರುವೆಯ ಸ್ಥಾನವೂ ಇರಲಾರದು. ಭಟ್ಟರು ನಗುತ್ತಾ, ಏನು ಇರುವೆ ಸಣ್ಣ ಪ್ರಾಣಿ ಏನು? ತನ್ನ ಗಾತ್ರದ 10ರಷ್ಟು ಹೊರೆಯನ್ನು ಅದು ಹೊರಲಾರದೆ. ಆಳು ಚಿಕ್ಕದಾದ್ರೇನು, ಮೂರ್ತಿ ಸಣ್ಣದಾದ್ರೂ ಕೀರ್ತಿ ದೊಡ್ಡದು ಎಂಬ ಹಾಗಿದೆ ಇರುವೆ. ನೀವು ಹಿಮಾಲಯ ಎಂದಿರಿ. ನಾನು ಅದರ ಹೆಸರನ್ನ ಮಾತ್ರ ಕೇಳಿದವನು. ಕಣ್ಣಿಂದ ಕಾಣಲೂ ಇಲ್ಲ. ಈಗ ನನ್ನ ತಲೆಯೇ ಹಿಮವಾದ ಮೇಲೆ ಅದನ್ನು ಕಾಣುವ ಹಾಗೂ ಇಲ್ಲ. ಆದರೆ ನನಗೆ ನಮ್ಮೂರಿನ ಈ ಬೆಟ್ಟಗಳನ್ನ ಕಂಡಷ್ಟು ಸಂತೋಷ. ಇಲ್ಲಿ ತಿರುಗಾಡಿದ್ರೆ ಆಗುವಂತ ಸಂತೋಷ ನಿಮ್ಮ ಪುತ್ತೂರಿಗೆ ಬಂದಾಗ ಆಗೋದಿಲ್ಲ. ಮೈಸೂರಿನ ಹಾಗೆ ಇರುವ ಬಯಲು ಸೀಮೆಗೆ ಹೋದ್ರಂತೂ ಅಲ್ಲಿನ ನೆಲ ತೀರಾ ಬರಡು ನೆಲವಾಗಿ ಕಾಣಿಸುತ್ತೆ. ನೋಡಿ, ಬೆಟ್ಟಗಳು ಅಲ್ಲಲ್ಲಿ ಕಾಣಿಸ್ತಿದ್ರೆ ಸುತ್ತಲೂ ಗಂಡುತನ ಹೊಳೆದು ಹೊಮ್ಮುವ ಹಾಗಿರುತ್ತೆ. ಬಯಲು ಹೆಣ್ಣು, ಬೆಟ್ಟ ಗಂಡು, ಅವಕ್ಕೆ ಅಷ್ಟು ಅಂತರವಿದೆ. ಭಟ್ಟರು ಉಪಮೆಯನ್ನ ಕೇಳಿ ನನಗೆ ನಗು ಬಂತು. ನನ್ನ ನಗುವನ್ನು ಕಂಡು ಚೇಷ್ಟೆ ಎಂದು ತಿಳಿಬೇಡಿ. ನನಗೆ ಈ ಬೆಟ್ಟಗಳನ್ನ ಕಂಡ್ರೆ ಆಗುವಷ್ಟು ಹಿತ ಬಯಲನ್ನ ಕಂಡಾಗ ಆಗೋದಿಲ್ಲ. ಏನೋ ನಾನು ಸಣ್ಣವನಿರುವಾಗಲೆಲ್ಲ ಅಂಗಳಕ್ಕೆ ಬಂದು ತೋಟವನ್ನ ದಾಟಿ ಅಲ್ಲಿಂದ ಆ ಎದುರಿನ ಗುಡ್ಡಗಳನ್ನ ನೋಡುತ್ತಾ ನಿಲ್ಲುವುದುಂಟು. ಅಲ್ಲಿಂದ ನನ್ನ ಕಣ್ಣು ಅಕ್ಕಿ ರಾಶಿಯನ್ನ ಕಾಣುವುದುಂಟು. ಅಲ್ಲಿಂದ ನಾನು ಕುಮಾರ ಪರ್ವತದ ಕುಡಿಯ ಮೇಲೆ ಹೋದ ಹಾಗೆ ತಿಳಿಯುತ್ತೆ. ಅದನ್ನ ನಿಂತು ನೋಡುತ್ತಿದ್ದ ನಾನು ಅಡಿಕೆ ಮರದಷ್ಟು ಎತ್ತರವಾಗಿದ್ದೇನೆ ಎಂದು ಊಹಿಸುತ್ತಿದ್ದೆ. ಆಗೆಲ್ಲ ಮಕ್ಕಳ ಆಟಿಕೆ. ನಿತ್ಯವೂ ಒಂದೊಂದು ಗುಡ್ಡದ ತುದಿಯನ್ನ ಹತ್ತಿ ಇಳಿಯುತ್ತಿದ್ದೆ. ಆಗ ನನ್ನ ಅಮ್ಮ, ಅಯ್ಯೋ ಮಾಣಿ, ಒಬ್ಬನೇ ಹಾಗೆಲ್ಲ ತಿರ್ಗಾಡ್ಬಾರ್ದು, ಕಾಟಿಯೋ ಆನೆಯೋ ಎದುರಾದ್ರೆ ಎಂದು ಬೈತಿದ್ಲು. ನಮ್ಮ ಬಟ್ಟೆಯ ನಮ್ಮ ಮೂಲದವನು. ನಾನು ಅವನನ್ನ ಎಷ್ಟೋ ಸಾರಿ ಬೆನ್ನಿಗೆ ಕರೆದುಕೊಂಡು ತಿರುಗಲು ಗುಡ್ಡಕ್ಕೆ ಹೋಗುತ್ತಿತ್ತು. ಹಾಗಿದ್ರೂ ಏಕೆ ಕುಮಾರ ಪರ್ವತಕ್ಕೆ ನಾನು ಈ ಮೊದಲೇ ಹೋಗಲಿಲ್ವೋ ತಿಳಿಯೇ. ಎಷ್ಟೋ ಸಾರಿ ಹೋಗುವ ಎಂದು ಮನಸ್ಸಾಗ್ತಿತ್ತು. ಬಟ್ಟೆ ನಾವಿಬ್ಬರೇ ಅಲ್ಲಿ ಹೋದ್ರೆ ಆಗದೆ ಎಂದು ಅವನನ್ನ ಕೇಳ್ತಿದ್ದೆ. ನಾನು ಮೈಲಿಗೆಯ ವಾಲಿಗೆ ಹೋದ್ರೆ ಹೇಗೆ? ಅಲ್ಲಿ ದೇವರು ಇದ್ದರಂತೆ, ಸಿದ್ಧರುಗಳು ಇದ್ದರಂತೆ, ಕುಮಾರಲಿಂಗ ಉಂಟಂತೆ ಎಂದು ಹೇಳಿ ನನ್ನನ್ನ ನಿರಾಶೆಗೊಳಿಸುತ್ತಿದ್ದ. ನಾನು ಇದೇ ವಿಚಾರವನ್ನ ಅಮ್ಮನ ಹತ್ತಿರವೂ ಹೇಳ್ತಾ ಇದ್ದೆ. ಅಮ್ಮ ಒಮ್ಮೆ ನನ್ನನ್ನು ಬೆದರಿಸಿಯೂ ಬಿಟ್ಟಿದ್ಲು.
ಮಗು ಅಲ್ಲಿಗೆ ಹೋದವರು ಹಿಂದೆ ಬರುವುದಿಲ್ವಂತೆ. ಅಲ್ಲೆಲ್ಲ ಋಷಿಗಳು ಸಿದ್ಧರು ಇದ್ದಾರಂತೆ. ಒಂದು ಸಾರಿ ನರಮನುಷ್ಯರು ಮೇಲೆ ಹೋದ್ರೆ ತಿರುಗಿ ಬರ್ಲಿಕ್ಕೆ ದಾರಿ ಸಿಗೋದಿಲ್ಲ ಅಂತಿದ್ಲು. ಹೀಗಾಗಿ ನನ್ನ ಉತ್ಸಾಹ ತಗ್ಗಿರ್ಬೇಕು. ಈಗೆಲ್ಲ ಆ ಮಾತುಗಳು ಬರೆಯ ಕತೆ ಅನಿಸುತ್ತೆ. ಈಗ 4 ವರ್ಷಕ್ಕೊಮ್ಮೆ ಹೋಗಿ ನೋಡಿ ಬರುವವರು ಇದ್ದಾರೆ. ಆದ್ರೆ ನೀವೇನು ಹೇಳಿ, ಅಂತ ಎತ್ತರದ ಗುಡ್ಡದ ತುದಿಯನ್ನೇರಿದರೆ ಕುಮಾರ ಪರ್ವತ ಬೇಡ. ನಮ್ಮ ಮನೆ ಎದುರಿನ ಗುಡ್ಡವಾಗ್ಲಿ, ಮೊನ್ನೆ ಬೆಳಿಗ್ಗೆ ಹೋದೆವಲ್ಲ ಆ ಗುಡ್ಡ ಆಗ್ಲಿ, ಅವನು ಏರಿ ನಿಂತಿದ್ದಾದ್ರೆ ಮನಸ್ಸಿಗೊಂದು ಹಿಗ್ಗು ಬರುವುದಿಲ್ವಾ? ನನ್ನಷ್ಟು ದೊಡ್ಡವನ್ಯಾರು ಅನ್ಸುತ್ತೆ. 100 ಕಿರಿಯ ಜನರನ್ನ ಮೀರಿ ನಿಂತ ಹಾಗೆ ಮನಸ್ಸಿಗೊಂದು ಹೆಮ್ಮೆ ಉಂಟಾಗುವುದಿಲ್ವೇ? ಅವರ ಕವಿ ಜೀವಿಗಳು ಈ ರೀತಿಯ ಸ್ಪರ್ಧಿಸುತ್ತಿದ್ದಾಗ ಏನು ಇಬ್ಬರಿಗೂ ಕಾಫಿ ಕುಡಿಯೋ ಯೋಚನೆ ಇಲ್ವಾ ಅಂತ ಶಂಕರ ಮಾಕಲ್ಲು. ಹಿಂದಿನ ರಾತ್ರಿ ನಮ್ಮ ಮಾತುಕತೆಗಳು ಹುಲಿಯ ಆರ್ಭಟಂತೆ ಕೇಳಿ ಸ್ತಬ್ಧವಾದಂತೆ ನಮ್ಮ ಈಗಿನ ಕಾವ್ಯ ಸ್ವಪ್ನವನ್ನು ಕಾಫಿಯ ಕರೆಗೆ ಸ್ತಬ್ಧಗೊಳಿಸಿತು. ಇಬ್ಬರು ಹೋಗಿ ಕಾಫಿಯನ್ನು ಕುಳಿಯಲು ಕುಳಿತೆವು. ದಿನೇ ದಿನೇ ಮನೆಯ ಕಾಫಿ ತಿಂಡಿಗಳು ಬೀಗುತ್ತಿದ್ದವು ಎನಿಸುತ್ತಿತ್ತು ನನಗೆ. ನಾವು ತಿನ್ನುತ್ತಿರುವ ಹುಳಿ ದೋಸೆಯಲ್ಲೂ ಇದೇ ಬಡಾವಣೆ ಕಾಣಿಸುತ್ತಿತ್ತು. ಆತ ಪರಸ್ಪರ ಮಾತಿನ ಗಲಭೆಯಲ್ಲಿ ನನಗೆ ನನ್ನ ಹೊಟ್ಟೆಯ ಯಜಮಾನ ನಾನು ಎಂಬ ನೆನಪು ಉಳಿಯಲಿಲ್ಲ. ನಡುವೆ ಒಮ್ಮೊಮ್ಮೆ ಗೋಪಾಲಯ್ಯ, ತಹಶೀಲ್ದಾರ್ರೆ, ನೀವು ಬೇಸಿಗೆಗೆ ಒಂದ್ಸಾರಿ ಬರ್ಬೇಕು ನಮ್ಮ ಮನೆಗೆ. ಈ ನಮ್ಮ ತೋಟದ ಹಲಸಿನ ಹಣ್ಣನ್ನ ತಿಂದು ನೋಡ್ಬೇಕು. ಯಾವ ಹಣ್ಣು ಆಗದಂತ ಬರೀ ದರಿದ್ರದ ಸಮಯಕ್ಕೆ ಬಂದು ಬಿಟ್ರಿ. ಒಂದೂ ಹಣ್ಣಿಲ್ಲ, ಹಂಪಲಿಲ್ಲ. ಆಗ ಬಂದ್ರೆ ನೀವು ಹುಟ್ಟಿದ ಮೇಲೆ ಎಂದೂ ತಿಂದಿರಲಾರದಷ್ಟು ರುಚಿ ಹಲಸಿನ ಹಣ್ಣು ತಿನ್ನಬಹುದು. ಅದರಲ್ಲೂ ನಾನು ಆಮೇಲೆ ತೋರಿಸುತ್ತೇನೆ. ಆ ಮರದ ಹಣ್ಣು, ಅದರ ತೊಳೆ ಒಂದೊಂದು ತಿನ್ನುವುದು ಸಮ. ಒಂದು ಕುಡಿತೆ ಹೆಜ್ಜೇನು ಕುಡಿಯುವುದು ಸಮ. ಹೆಜ್ಜೇನು ಸುಳ್ಳು, ಅದರ ಮುಂದೆ ದಾಸ ಕಬ್ಬಿನ ಬೆಲ್ಲವೂ ಸುಳ್ಳು. ಎಷ್ಟು ರುಚಿ ಅಂತೀರಿ? ಇರಬಹುದು. ಒಂದೊಂದು ಹಣ್ಣು ಬಹಳ ರುಚಿ ಇರುವುದುಂಟು. ಭಾರಿ ರುಚಿ ಅಂದ್ರೆ ನೀವು ಖಂಡಿತಕ್ಕೂ ತಿಂದಿರ್ಲಿಕ್ಕಿಲ್ಲ ಅಂತ ರುಚಿ ಹಣ್ಣನ್ನ. ಕರಾವಳಿ ಅಂತ ಹಣ್ಣು ಸಿಗ್ಲಿಕ್ಕಿಲ್ಲ ಕರಾವಳಿಯಲ್ಲಿ. ಹಣ್ಣೆಂದ್ರೆ ಹೇಗೆ? ಒಂದು ಆಳಿಗೆ ಒಂದು ಹೊರೆ. ನೀವು ನಡುವುದಾದ್ರೆ ನಾನು ಗಿಡವನ್ನ ಮಾಡಿಸ್ಕೊಡ್ತೇನೆ. ಅಲ್ಲಿ ಅದರ ಒಂದೊಂದು ಗಿಡ ಇದೆ. ಆದ್ರೆ ಈಗ ನಡುವ ಸಮಯ ಅಲ್ಲ ಅಷ್ಟೇ. ಮಳೆಗಾಲದ ಶುರುವಿಗೆ ನಡಬೇಕು. ನಾನು ಹೇಳ್ತೇನೆ, ನೀವು ಗಡದ್ದಾಗಿ ಒಂದು ಲಗ್ನವನ್ನ ಮಾಡಿಕೊಂಡು ಪುತ್ತೂರಿನಲ್ಲಿ ಒಂದು ಬಿಡಾರ ಮಾಡಿ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು 2 ಗಿಡಗಳನ್ನ ನಟ್ಟು ಹೋಗ್ತೇನೆ. 6-7 ವರ್ಷಗಳಲ್ಲಿ ಕಾಯಿ ಆದೀತು. ಇದೇನು ನಮ್ಮ ಮುತ್ತಜ್ಜ ನಟ್ಟಂತ ಗಿಡವಲ್ಲ. ನಾನೇನು ಎಲ್ಲೋ ತಿಂದು ಅದರ ರುಚಿಗೆ ಮರುಳಾಗಿ ಬೀಜವನ್ನ ತಂದು ನಟ್ಟದ್ದು. ಈಗ ನಾನೇ ಅದರ ಫಲ ತಿಂತಿದ್ದೇನೆ. ಆಗಲಿ, ಆದ್ರೆ ಅದನ್ನ ನಿಮಗೂ ಕೊಡಬೇಕಾದ್ರೆ ಈ ಬೇಸಿಗೆಗೆ ಇನ್ನೊಮ್ಮೆ ಬಂದು ಅದನ್ನ ತಿಂದು ನೋಡಿ, ಅದರ ರುಚಿಯನ್ನು ಕೊಂಡು ಪಾಯಸ ಮಾಡಬೇಕು. ಅದು ಜೀರ್ಣವಾಗುವ ಜಾತಿ ಹಣ್ಣಾದ್ರೆ ಬಂದು ಬಿಡ್ತಾನೆ, ಬಂದು ತಿಂದೂ ಬಿಡ್ತಾನೆ. ಏನು, ನಮ್ಮ ಊರಲ್ಲಿ ಹಲಸಿನ ಹಣ್ಣನ್ನ ತಿಂದ್ರೆ ಜೀರ್ಣ ಆಗುವುದಿಲ್ಲ, ಜ್ವರ ಶೀತ ಬರ್ತದೆ ಅಂತೀರಾ? ಅದೆಲ್ಲ ಸುಳ್ಳು. ಬಂದು ನೋಡಿ. ಯಾವುದನ್ನೂ ಅಳತೆ ಮೀರಿ ತಿಂದದ್ದಾದ್ರೆ ಜೀರ್ಣ ಆಗ್ಲಿಕ್ಕಿಲ್ಲ. ಜ್ವರ ಬಂದೀತು, ಹಾಗೆ ತಾಪತ್ರಯವಾಗಲು ಘಟ್ಟದ ಊರೇ ಬೇಕಿಂದಿಲ್ಲ. ಅದಕ್ಕೆ ಸುಬ್ರಹ್ಮಣ್ಯ ಸೀಮೆಯೂ ಒಂದೇ, ಕರಾವಳಿಯ ಕುಂಬಳೆ ಸೀಮೆಯೂ ಒಂದೇ. ನಮ್ಮ ಶೂದ್ರರಿಗೆ ನೋಡಿ, ಮಳೆಗಾಲಕ್ಕೆ ಊಟಕ್ಕಿರುವುದಿಲ್ಲ. ಅಕ್ಕಿ ರಾಗಿ ಉಳಿಸ್ಲಿಕ್ಕೆಂದು ಅವರು ತಮ್ಮ ಹೊಟ್ಟೆಯ ಅಳತೆ ಮರೆತು ಹಲಸಿನ ಹಣ್ಣನ್ನ ತಿಂತಾರೆ. ಹಾಗೆ ತಿಂದ್ರೆ ಎಂತ ಜೀವಕ್ಕೂ ಅಜೀರ್ಣವಾದೀತು. ಜ್ವರ ಎಂಬುದು ಅಜೀರ್ಣದ ಮರಿ. ಈಗ ನೀವು ಜ್ವರ ಅಂತೀರಲ್ವಾ, ಅದೇನು ವಿಶೇಷ? 2 ತಿಂಗಳಲ್ಲಿ ಇಲ್ಲಿ ಎಲ್ಲೆಲ್ಲೋ ಅದಕ್ಕೆ ಪ್ರಾರಂಭ. ನೀವು ನನಗೆ 3 ದಿನ ಸರ್ಕಾರದ ಪಟ್ಟವನ್ನ ಕೊಡಿಸ್ಬಿಡಿ. ನಮ್ಮ ಹಿತ್ತಲು ತೋಟಗಳ ಹದ್ದಿಗೆ ತಾಗುವ ಯಾವತ್ತೂ ಕಾಡನ್ನ ಕಡಿದು ಹಾರಿಸಿ ಜ್ವರದ ಹೆಸರನ್ನಾಗಿಸ್ಬಿಡ್ತೇನೆ. ಅದರ ದಾರಿ ಎಲ್ಲ ಗೊತ್ತಿದೆ. ಆದರೆ ಸರ್ಕಾರ, ಫಾರೆಸ್ಟ್ ಎರಡೂ ಸೇರಿಕೊಂಡು ಕಾಡನ್ನ ಬೆಳೆಸಿ ನಮ್ಮ ಜೀವವನ್ನೇ ತಿನ್ನುತ್ತವೆ. ಗೋಪಾಲಯ್ಯನ ಮಾತುಗಾರಿಕೆಯಲ್ಲಿ ಒಳ್ಳೆಯ ದುಡುಕಿತ್ತು. ಅವರ ವಯಸ್ಸು 60 ಏರುತ್ತಿದ್ರು ಮಾತು ದುಡುಕುಗಳು ನಡು ಹರಿಯದವರದೇ ಆಗಿದ್ವು. ಅಲ್ಲದೆ ಅವರ ತಮ್ಮ ಆಯುಷ್ಯ ಕಾಲವನ್ನ ತೀರ ಎಚ್ಚರವಾಗಿ ಕಳೆದಂತೆ ಕಾಣುತ್ತೆ. ನಿತ್ಯ ಜೀವನದ ಅಜ್ಞಾನ ಅವರನ್ನ ಆವರಿಸಲಿಲ್ಲ. ಆದರೆ ಅವರು ತಮ್ಮ ಆವರಣಕ್ಕೆ ಬಲಿಯಾದವರಲ್ಲಿ ಒಬ್ರು. ನಮ್ಮ ಕಾಫಿ ಸೇವನೆ ಮುಗಿದು ಹೊರಕ್ಕೆ ಬಂದ್ವು. ಕೇಳಿ, ಇವತ್ತು ತಹಶೀಲ್ದಾರರು ಏನ್ ಮಾಡ್ತಾರೆ? ಬಟ್ಟೆದಿಂದ ನಾರಾಯಣನ ಕಳುಹಿಸಲೇ ಇಲ್ಲ ನಿಮ್ ಜೊತೆಗೆ. ಇನ್ನೊಮ್ಮೆ ಗ್ರಾಮ ಸಂಚಾರ ಮಾಡ್ಕೊಂಡು ಬನ್ನಿ. ಇಲ್ಲಿ ಕುಳಿತರೆ ಚಳಿ ಹಿಡಿದಿತ್ತು. ಶನಿವಾರ ತನಕ ಇರಲು ಒಪ್ಪಿದವರು ಇಂದು ಮಧ್ಯಾಹ್ನವೇ ಹೊರಟು ಬಿಟ್ಟಿರಿ. ಅಲ್ಲದೆ ಇಲ್ಲಿ ಮದ್ದಡವಾಗಿ ಕುಳಿತು ಬಿಟ್ರೆ ಮಾತಾ ಜ್ವರಗಿರ ಯಾವುದು ಬರಬಹುದು. ಇಲ್ಲಿ ಏನಾದ್ರೂ ಕೆಲಸ ಮಾಡ್ತಲೇ ಇರ್ಬೇಕು. ಶ್ರಮಗಾರರಿಗೆ ಜ್ವರದ ಕಾಟ ಇಲ್ಲವೆಂದಲ್ಲ, ಕಡಿಮೆ. ಹೌದು, ನಾನು ಹೇಗೂ ನಿಮ್ಮ ಊರಿಗೆ ಬಂದಿದ್ದೇನೆ. ನಿಮ್ಮ ಊರಿನ ಯಾವ ಮೂಲೆಯನ್ನು ಕಾಣಲಿಲ್ಲ ಎಂದಾಗೋದು ಬೇಡ ಎಂದೆ ನಾನು. ಹಾಗಾದ್ರೆ ಬಟ್ಟೆ ಬರ್ತಾನೆ ನಿಮ್ ಜೊತೆಗೆ? ಬೇಡ, ನಾರಾಯಣ ಬಂದ್ರೆ ಸಾಕು. ನನಗೆ ಇಲ್ಲಿ ಅಡಿಕೆಯ ಕುಸ್ತಿ ಉಂಟು. ಶನಿವಾರ ಗಾಡಿಗೆ ಸಿದ್ಧತೆ ಆಗ್ಬೇಕಲ್ಲ. ಅವರಿಗೆ ಕೆಲಸ ಇಲ್ವಾ? ಇಬ್ಬರಲ್ಲಿ ಒಬ್ಬರು ಬರಬಹುದಲ್ಲ. ಅಲ್ಲದೆ ನೀವು ಒಬ್ಬರೇ ತಿರುಗಾಡಲು ಹೋದ್ರೆ ದಾರಿ ಸಿಕ್ಲಿಕ್ಕಿಲ್ಲ.
ತಿರುಗಿ ಊಟದ ವೇಳೆ ಸಮನಾಗಿ ಮನೆಗೆ ಬರುವುದು ಸಾಧ್ಯವಾಗ್ಲಿಕ್ಕಿಲ್ಲ. ಹಾಗಾದ್ರೆ ನೋಡಿ ಬಿಡುವ, ಇವತ್ತು ನನ್ನ ಜೊತೆಗೆ ಯಾರೂ ಬೇಡ, ನಾನೊಬ್ಬನೇ ನಿಮ್ಮ ಊರನ್ನ ತಿರ್ಗಾಡ್ಕೊಂಡು ಬರ್ತಾನೆ. ಎಲ್ಲಿ ಸವಾರಿ ಕಾಟುಮುಲಿಗೆ ಹೋಗುತ್ತದೆಯೋ ಅಥವಾ ನಿನ್ನೆ ಹೋದ ಬೆಟ್ಟಕ್ಕೋ ಹೋದಲಿಗೆ ಹೋದ್ರೆ ಏನು ಪರಾಕ್ರಮವಂತೆ, ಬೇರೆಲ್ಲಾದ್ರೂ ಹೋಗಿ ಬರ್ತಾನೆ. ಏನಾಗ್ಬೇಕು, ಸವೆದ ದಾರಿಯನ್ನ ಹಿಡಿದುಕೊಂಡು ಹೋದ್ರೆ ಆಯ್ತು, ಅಷ್ಟು ನಿರುಪಾಯನೆ ನಾನು. ಹಾಗೆ ಹೋಗಿ ಹೋಗಿ ಕಾಡಾನೆಗಳ ದಾರಿಗೆ ಕೂಡಿದ್ರೆ ಒಂದು ಹೊಸ ಅನುಭವ ಆಗುತ್ತೆ. ಹೌದು, ಹಾಗಾದ್ರೆ ಒಂದು ಕತ್ತಿಯನ್ನ ಕೊಡ್ತಾನೆ, ನಿಮ್ಮ ಕೈಯಲ್ಲಿರ್ಲಿ, ಬಲ್ಲೆಗಿಲ್ಲೆ ಸವರ್ಲಿಕ್ಕೆ ಆದೀತು. ಒಂದು ಕೋವಿಯನ್ನ ಹಿಡಿದುಕೊಂಡು ಹೋಗಿ. ಈ ಊರಲ್ಲಿ ಲೈಸೆನ್ಸ್ ಏನು ಬೇಡ, ಸರ್ಕಾರದ ಯಾವ ಭೂತವೂ ಇಲ್ಲಿಗೆ ಬರೋದಿಲ್ಲ. ಅದು ನಿಜ, ಆದ್ರೆ ನಾನು ಕೋವಿಯನ್ನ ಹೊತ್ತುಕೊಂಡರಾಯಿತೆ, ಗುಂಡು ಹಾರಿಸ್ಲಿಕ್ಕೆ ಬರ್ಬೇಡ್ವೆ. ಅಷ್ಟೇ, ಪೇಟೆಯವರದು ಬಾಯಿ ಗುಂಡು ಮಾತ್ರವೋ ಎಂದು ಪರಿಹಾಸ್ಯ ಮಾಡಿದ್ರು. ನಾನು ಸ್ಪರ್ಧೆ ನಿಜವೆಂದು ಹೊರಟೆ. ತೋಟ ಇಳಿದು ಬಯಲಿನಲ್ಲಿ ಹೆಜ್ಜೆ ಇಡುತ್ತಾ ಅದರ ಅಂಚಿನ ಮೇಲೆ ಕಾಲಿರಿಸುತ್ತಾ ಮುಂದುವರಿದೆ. ನದಿ ಬಂದಿತ್ತು. ಅಲ್ಲಿಂದ ಭಟ್ಟರ ತೋಟದ ಮೂಲೆ ಕಾಣಿಸುತ್ತಿತ್ತು. ಅಲ್ಲಿ ನಿಂತು ನಾನು ನದಿಯ ಆ ಕಡೆ ಹೋಗಲೇ ಈ ಕಡೆಗೆ ಹೋಗಲೇ ಎಂದು ವಿಚಾರ ಮಾಡಿದೆ. ನದಿಯ ನೀರಿನ ತಂಡಿಯನ್ನ ನೆನೆದೆ. ನೀರನ್ನ ದಾಟದೆ ನೇರಾಗಿ ಬಯಲಿನ ಸೆರ್ಗನ್ನ ಹಿಡಿಯುತ್ತೇನೆ ಎಂದು ನಿರ್ಧರಿಸಿದೆ. ಬಯಲು ಬರಿಯ 2 ಫರ್ಲಾಂಗಿನೊಳಗಾಗಿ ಕಾಡನ್ನ ಸೇರಿಕೊಂಡಿತು. ಅಲ್ಲಿಯ ತನಕವೂ ಹೋದೆ. ಅಲ್ಲಿ ಬಯಲಿನ ರಕ್ಷಣೆಗೆ ಏರ್ಪಡಿಸಿದ ಬೀಳಲಿನ ಬೇಲಿಯನ್ನ ಕಣ್ಣು ಮಿಟಿ ಮಾಡುತ್ತಾ ನಿಂತೆ. ನನ್ನ ಕೈಯಲ್ಲಿ ಕತ್ತಿದೆ. ಅಲ್ಲಲ್ಲಿ ಗೆಲ್ಲು ಕೊಂಬೆ ಕಡಿದು ಗುರುತು ಹಾಕಿಕೊಂಡು ಹೋದರೆ ಬರಲು ಕಷ್ಟವಾಗದು ಎಂದು ಯೋಚಿಸಿದೆ. ಹಾಗೇನೆ ಬೇಲಿಯನ್ನು ಏರಿ ದಾಟುವ ಗಲಭೆಯಲ್ಲಿ ಪಂಚೆಯನ್ನು ಹರಿದುಕೊಂಡು ಇಳಿದು ತಿರುಗಿ ಏರಿ ಬೇಲಿ ಆಚೆ ಕಾಡಿನಲ್ಲಿ ದಾರಿ ಏನಾದರೂ ಇದೆ ಎಂದು ಅರಸತೊಡಗಿದೆ. ಅಲ್ಲಿಂದ ನನ್ನ ಬಲಬಗ್ಗಲಿಗೆ ತುಸು ದೂರದಲ್ಲಿ ದನಕರುಗಳು ಮೇಯುತ್ತಿರುವುದು ಕಂಡಿತು. ಅವುಗಳ ಮರದ ಗಂಟೆಗಳು ಧ್ವನಿ ಮಾಡುತ್ತಿದ್ದುದನ್ನ ಕಂಡು ಹಿಂದಕ್ಕೆ ಬಂದು ಕವಲೊಡೆಯುವ ಒಂದು ಹಾದಿಯಿಂದ ಮುಂದುವರಿದೆ. ತಿರುಗಿ ನನ್ನೆದುರಿಗೆ ಅಡ್ಡವಾಗಿ ತಂಡಿಯಾದ ಹಾಳು ನದಿ ಬರಬೇಕೆ. ಅದರ ಆ ಕಡೆಯ ದಾರಿಯ ಕುರುಹೇನೋ ಕಾಣಿಸುತ್ತಿತ್ತು. ಆದರೆ ಈ ಶೀತವಾದ ನೀರಿನಲ್ಲಿ ಕಾಲಿಡಬೇಕಿಲ್ಲ ಎಂದು ಯೋಚಿಸುತ್ತಿದ್ದಾಗ ನಾನ್ ಬರುವುದರೊಳಗಾಗಿ ನೀವು ಹೊರಟಾಗಿತ್ತು ಎಂಬ ನಾರಾಯಣನಪ್ಪನ ಧ್ವನಿ ಕೇಳಿಸಿತು. ನಾರಾಯಣ, ನೀವೇತಕ್ ಬಂದ್ರಿ? ನಾನೊಬ್ಬನೇ ಇವತ್ತು ದಿಗ್ವಿಜಯಕ್ಕೆ ಹೊರಡುವ ನಿರ್ಧಾರ ಮಾಡಿದ್ದೆ. ನಿಮ್ಮ ಇವತ್ತು ಅಡಿಕೆ ಸುಲಿಯೋ ಕೆಲಸ ಇಲ್ವೇ ನಿಮ್ಗೆ ಎಂದು ಕೇಳಿದೆ. ನಾನು ನಿಮ್ಮ ಹಿಂದಿರುತ್ತೇನೆ. ನಿಮ್ಮ ಪಂಥದ ಕಥೆಯನ್ನ ಮಾವಯ್ಯ ಹೇಳಿ ನಕ್ರು. ಕಡೆಗೆ ನೀನು ದೂರದಲ್ಲಿ ನಿಂತು ಅವರನ್ನ ಹಿಂಬಾಲಿಸು. ಎಲ್ಲಾದ್ರೂ ಕಾಡಿನಲ್ಲಿ ದಾರಿ ತಪ್ಪಿದ್ರೆ ನನಗೊಂದು ಅಪಕೀರ್ತಿ ಬಂದಿತ್ತು ಎಂದ್ರು. ನೀವು ಆ ಬೇಲಿಯನ್ನ ಏರಿ ಇಳಿದು ಅನುಮಾನಿಸಿ ಹಿಂದಿರುಗಿದ್ದನ್ನ ಕಂಡ ಮೇಲೆ ನಾನು ಮುಂದಕ್ಕೆ ಬಂದೆ. ಓ ಮಾರೈರೆ, ನನ್ನ ಮರ್ಯಾದೆಯು ಚೂರು ಉಳಿಯದ ಹಾಗೆ ನೀವೊಬ್ರು ಸಾಕ್ಷಿಯೋ? ಈ ದಾರಿ ಎಲ್ಲಿಗೆ ಹೋಗುತ್ತದೆ ಹೇಳಿ ನೋಡ್ವಾ? ಅದರಲ್ಲೇ ಹೋಗ್ವಾ. ಅಲ್ಲಿಂದ ಹೋದ್ರೆ ಮಾವ ನದಿಗೆ ಕಟ್ಟಿ ಹಾಕ್ಲಿಕ್ಕೆ ಮಾಡಿದ ತಾವು ಸಿಗುತ್ತೆ. ನೀವು ಅದನ್ನ ಅವಶ್ಯವಾಗಿ ನೋಡ್ಬೇಕು. ಇನ್ನು ಅವರ ಕೆಲಸ ತೊಡಗಿದ ವರ್ಷ ಹಾಕಿಸಿದ 100 ತೆಂಗಿನ ಸಸಿ ಇದೆ. ಈಗ ಅವೆಲ್ಲ ದನಕರುಗಳು ತಿಂದು ಹಾಳಾಗಿವೆ. ಆದರೆ ಅವನ್ನೆಲ್ಲ ಆರೈಕೆ ಮಾಡುವವರಿದ್ರೆ ಹೇಗಾಗುತ್ತಿದ್ದವೋ. 100 ಮರಗಳಿಂದ 10,000 ಕಾಯಿಗಳಿಗೆ ಮೋಸವಿರುತ್ತಿರಲಿಲ್ಲ. ಹಾಗಾದ್ರೆ ಅದನ್ನ ಅರ್ಧದಲ್ಲಿ ಬಿಟ್ಟರು. ಗೋಪಾಲೆ ಎಲ್ಲ ಕೆಲಸಗಳನ್ನ ಮಾಡಿಗಿದ್ದವರು ಇದೊಂದರಲ್ಲಿ ಸೋತ್ ಆಗಿದೆ ಅಲ್ವೇ? ಅವರು ಹಾಗೆ ಸುಲಭದಲ್ಲಿ ಸೋಲುವುದಿಲ್ಲವಿತ್ತು. ಅವರಿಗೆ ಸಮಾನಾದ ಒಕ್ಕಲು ಮಕ್ಕಳು ಸಿಗ್ಲಿಲ್ಲ. ನೋಡಿ, ಈ ಪ್ರಾಂತ್ಯದಲ್ಲಿ ಯಾರೊಬ್ರು ಬಂದಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಬಂದರೂ ಈ ಸಮಯಕ್ಕೆ ಬರ್ತಾರೆ, ಬೇಸಿಗೆಯಲ್ಲಿ ಹೋಗಿ ಬಿಡ್ತಾರೆ. ಅಡಿಕೆ ತೋಟದ ಆಳುಗಳ ಹಣೆ ಬರವೇ ಹಾಗೆ. ಕಾಯಂ ನಿಲ್ಲುವವರು ಸಿಕ್ಕಿದ್ರೆ 10 ಒಕ್ಕಲು ಮನೆಗಳಿಗೆ ಇಲ್ಲಿ ಅವಕಾಶ ಇದೆ. ಇದು ಮಾವನಿಗೆ ಸೇರಿದೆ ಜಾಗ. ನೋಡಿದ್ರೆ ಆ ಬಯಲಿನ ತಟ್ಟು ವಿಸ್ತಾರ ಕಂಡ್ರೆ ಯಾವ್ದೋ ರಾಯನ ಕಾಲದಲ್ಲಿ ಅಲ್ಲಿ ತುಂಬಾ ವಸತಿ ಇದ್ದಿತ್ತು ಎನಿಸುತ್ತೆ. ಈಗ ನೋಡಿ, ನಮ್ಮ ಸುಬ್ರಹ್ಮಣ್ಯದ ಸುತ್ತ 600-700 ಮನೆಗಳಿದ್ದುವಂತ. ಈಗ 50-60 ಮನೆಗಳೂ ಇಲ್ಲ. ವರ್ಷಕ್ಕೆ ಒಂದೊಂದೇ ಮನೆ ಹಾಳು ಬಿಡ್ತಾ ಬರ್ತಿದೆ ಹೊರತು ಹೊಸ ಕುಟುಂಬ ಬಂದು ಹೊಸ ಮನೆ ಮಠ ಹೇಳುವುದಿಲ್ಲ ಅಂತೆ. ನಾರಾಯಣ ಭಟ್ಟರ ಮಾತುಗಳನ್ನ ಕೇಳುತ್ತಾ ಅಲ್ಲಿನ ಜನರ ಜೀವನ ನೆನೆಯುತ್ತಾ ನದಿ ಆಚೆಗೆ ಹೋದ್ವು. ಮಾತಿನ ಸಭೆಯಲ್ಲಿ ಮೈಮರಿತ ನನ್ನ ಕಾಲಿಗೆ ನದಿಯ ನೀರು ಅಂಟಲೇ ಇಲ್ಲ ಎನಿಸಿತು. ನಾವು ಹೊಳೆ ದಾಟಿ ಹುಲ್ಲುಗಾವಲಿಗೆ ಕಾಯಿಸಿದ್ವು. ಅದೇ ಬಯಲಿನಲ್ಲಿ ಮೇಯುತ್ತಿದ್ದ ಜಾನುವಾರುಗಳನ್ನ ಕಂಡೆವು. ಇವು ಯಾರವು ಎಂದು ಕೇಳಿದೆ ನಾನು. ಇವು ಮಾವನದ್ದೇ. ಅವುಗಳಲ್ಲಿ ಒಂದು 4 ದೇರಣ್ಣನವೂ ಇವೆ. ಹಾಗೆ ಇಲ್ಲೇ ಆಚೆ ಮಾನಗೌಡನ ಮನೆಯ ಸಂದು ಬರುತ್ತೆ. ಅವು ನೋಡಿ ಅವನ ಎತ್ತುಗಳು ಕಳೆದ ವರ್ಷ ತೆಗೆದುಕೊಂಡವು. ₹200 ಕೊಟ್ಟಿದ್ದಂತೆ. ಮಾನುಗೌಡನಿಗೆ ಜಾನುವಾರೆಂದ್ರೆ ಜೀವ. ಅವನು ಈ ದೇರಣ್ಣನ ಹಾಗಲ್ಲ, ದುಡ್ಡಿದ್ರೆ ಎಷ್ಟು ಹುಡಿ ಹಾರಿಸಿಯನು.
ಆದ್ರೆ ಮಾತ್ರ ದರ್ಬಾರಕ್ಕೆ ತಕ್ಕ ಅನುಕೂಲತೆ ಇಲ್ಲದೆ ಸುಮ್ಮನಿದ್ದಾನೆ. ಅಲ್ಲಿಂದ ತುಸು ಮುಂದುವರಿಯುತ್ತಲೇ ತಿರುಗಿ ಇನ್ನೊಂದು ಕಿರಿಯ ಕಾಡು ಬಂತು. ನಡುವೆ ಅಗಲವಾದ ಗಾಡಿ ರೋಟು ಹೋಗುತ್ತಿದ್ದರಿಂದ ಇದು ಮಾನಗೌಡನ ಗಾಡಿ ಎಂದು ಊಹಿಸಿ, ಹಾಗಾದ್ರೆ ಶನಿವಾರ ಮಾನಗೌಡನ ಗಾಡಿ ಏನು ಹೋಗುವುದು ಎಂದು ಕೇಳಿದೆ. ಒಂದು ಗಾಡಿ ಅವನದೇ ಬರಬಹುದು, ಇನ್ನೊಂದು ಗಾಡಿಯೂ ಜೊತೆಗೆ ಬೇಕಾಗಿದೆ. ಮಾನಗೌಡ ಷಷ್ಠಿಗೆ ಮೊದಲು ಎತ್ತುಗಳನ್ನ ನೊಗಕ್ಕೆ ಕಟ್ಟುವ ರಿವಾಜಿಲ್ಲ. ಅಲ್ಲಿಯವರೆಗೂ ಇವನ ಗದ್ದೆ ಸಾಗುವಳಿ ಕೆಲಸ ಮುಗಿಯುವುದೆಂದಿಲ್ಲ. ಆದರೆ ಮಾವನ ಕೆಲಸ ಎಂದಾದರೆ ಅವನು ಸಹ ಕರೆದಾಗ ಬಂದನು. ಹಾಗೆಯೇ ನಾವು ಗಾಡಿ ರೋಟಿನಿಂದ ಇನ್ನೊಮ್ಮೆ ಅಡ್ಡ ತಿರುಗಿ ಬೇರೊಂದು ನೀರಿನ ಹಳ್ಳಕ್ಕೆ ಇಳಿಯುವಂತಾಯಿತು. ಇದು ಯಾವ ಹೊಳೆ ಎಂದು ಕೇಳಿದೆ. ಇದೋ ನಾವು ದಾಟಿ ಬಂದಿದ್ದೆ. ಈ ಊರಲ್ಲಿ ಇರುವುದು ಇದೊಂದೇ ಹೊಳೆ. ನಾವು ನೆಟ್ಟಗೆ ಕಾಡಿನ ಏರಿನಿಂದ ಬಂದ್ವು. ಹೊಳೆ ಮಾತ್ರ ಕೆರೆ ಹಾವಿನ ಹಾಗೆ ಸುತ್ತಿ ಸುತ್ತಿ ಇಲ್ಲಿಗೆ ಬರುತ್ತೆ ನೋಡಿ, ತೋರಿಸ್ತಾನೆ. ಇಲ್ಲೇ ಸಮೀಪವಿದೆ. ಮಾವ ನೀರ್ ಕಟ್ಟೆ ಮಾಡಲು ಯತ್ನಿಸಿದ ಜಾಗ ಎಂದು ನನ್ನನ್ನ ನದಿಯ ಪಕ್ಕಕ್ಕೆ ಕರೆದೊಯ್ದರು. ಅಲ್ಲಿ ನದಿ ತುಂಬಾ ಅಗಲದಲ್ಲಿ ಹರಿಯುತ್ತಿತ್ತು. ಅದರ ಇಕ್ಕಿಡಿಗಳಲ್ಲೂ ಹಾಯಾಗಿ ಮಲಗುವ ಎಂಬಷ್ಟು ಮರಳು ಹಾಸಿತ್ತು. ಅಲ್ಲಲ್ಲಿ ಉರುಟು ಬೆಳಚು ಕಲ್ಲುಗಳು ಹರವಿ ಬಿದ್ದಿದ್ದವು. ನಾವು ಅದನ್ನು ಹಿಡಿದುಕೊಂಡು ಹಾರಿಸುತ್ತಾ ಮರಳು ದಂಡೆಯ ಮೇಲೆ ಹುಮ್ಮಸದಿಂದ ಹೆಜ್ಜೆ ಹಾಕುತ್ತಾ ಆಡುತ್ತಾ ಸಾಗಿದೆ. ಒಮ್ಮೆಗೆ ನನ್ನ ಎದುರಿಗೆ 4-6 ಬೀಳಲಿನ ಕಂಬಗಳು ಕಾಣಿಸಿದ್ವು. ಆ ವಿಚಿತ್ರ ಬೀಳಲಿನ ರಚನೆಗಳನ್ನ ಕಂಡು ವಿಸ್ಮಿತನಾಗಿ ಅವೇನು ಎಂದು ಕೇಳಿದೆ. ಅವೇ ಮಾವಯ್ಯನ ಕಾರುಬಾರಕ್ಕೆ ಸಾಕ್ಷಿ ಕಂಬಗಳು ನೋಡಿ, ಇವೆಲ್ಲ ಬೀಳಲಿಂದ ಮಾಡಿದ್ವು. ಒಳಗೆ ನೀವು ಈಗ ಕೈಯಲ್ಲಿ ಹಿಡಿದಿರುವಂತಹ ಕಲ್ಲುಗಳನ್ನ ತುಂಬಿಸಿ ಈ ಕಂಬ ಮಾಡಿದ್ದಾರೆ. ಅವುಗಳ ಆಧಾರಕ್ಕೆ ಕಂಬದ ನಡುವೆ ತುಂಬಾ ಸೊಪ್ಪು ಸಲಿಕೆಗಳ ಬೇಲಿಯನ್ನ ಕಟ್ಟಿ ಹೊರ ಮೈಯಲ್ಲಿ ಮಣ್ಣಿನ ದಂಡೆ ಹಾಕಿಬಿಟ್ಟು ಒಳಗಡೆ ನೀರು ನಿಲ್ಲಿಸಿದ್ರೆ 100 ಎಕರೆ ಬಯಲು ಸಾಗುವಳಿಯಾದೀತು. ಮೇಲಿರುವುದು ಸಮತಟ್ಟಾದ ಬಯಲು. ಹೀಗೆಂದು ಆಚೀಚೆ ನದಿ ದಂಡೆಯಲ್ಲಿ ಕಟ್ಟಿದ ಶಿಲೆಯ ದಂಡೆಗಳನ್ನ ಅವರು ಕಡಿಸಿದ ನೀರನ್ನು ಬಯಲಿಗೆ ತೀರಿಸಲು ಮಾಡಿದಂತ ಕಾಲುವೆಯನ್ನ ಅಲ್ಲಿಯ ದಂಡೆಯ ಅಂಚುಗಳಲ್ಲಿ ನಟ್ಟ 100 ತೆಂಗಿನ ಮರಗಳನ್ನ ತೋರಿಸಿದನು. ಆ ಬಳಿಕ ನಾವು ಬಯಲನ್ನ ಸೇರಿದ್ವು. ಎಷ್ಟು ವಿಫಲ ಪ್ರಯತ್ನ! ನಾರಾಯಣ ಅಂದಂತೆ 100 ಎಕರೆ ಜಮೀನು ಭತ್ತವನ್ನ ಬೆಳೆಯಲು ಅನುಕೂಲವಾಗಿತ್ತು. ಆದ್ರೆ ಮನುಷ್ಯನಿಗೆ ಅದನ್ನ ಉಣ್ಣುವಂತ ಯೋಗ ಇರಲಿಲ್ಲ. ಮಾವನಿಗೆ ಅಲ್ಲಿ 10 ಎಕರೆಯನ್ನಾದ್ರೂ ಕಬ್ಬು ಬೆಳೆಸ್ಬೇಕು, ಆಲೆ ಹಾಕಿ ನಿಲ್ಲದಂತ ಬೆಲ್ಲ ಮಾಡಿಸ್ಬೇಕು ಅಂತ ಇತ್ತು. 2 ವರ್ಷ ಹಾಗೆ ಕಬ್ಬನ್ನ ಬೆಳೆಸಿ ಬೆಲ್ಲ ಮಾಡಿಸಿದ್ರು. ಆದ್ರೆ ತುಂಬಾ ದೊಡ್ಡದಾಯ್ತು ಆ ಜಾಗ. ಒಂದೊಂದೇ ಒಕ್ಲು ಅಲ್ಲಿ ನಿಲ್ಲಲು ಕೇಳಲಿಲ್ಲ. ಹೀಗಾಗಿ ಕಾಡು ಮೃಗಗಳ ಹಾವಳಿ ಅತಿಯಾಗಿ ಅದನ್ನ ತಡೆಯಲಾರದಕ್ಕೆ ಆ ಪ್ರಯತ್ನವನ್ನ ಬಿಡಬೇಕಾಯ್ತು. 1 ವರ್ಷ ಅವರು, ನಾರಾಯಣ, ನೀನು ಮನೆ ತೋಟ ನನ್ನ ತೋಟ ಎರಡನ್ನ ಕಾಣುವುದಾದ್ರೆ ನಾನು ಇದನ್ನೆಲ್ಲ ಊರ್ಜಿತಕ್ಕೆ ತರುತ್ತಿದ್ದೆ. ಲಾಗ ಹೊಡೆದಾದ್ರೂ ಇದಕ್ಕೆ ಬೇಕಾಗುವ ಅಗಳು ಬೇಲಿಯನ್ನ ಮಾಡಿಸಿ ಇಲ್ಲಿ ಒಕ್ಕಲು ಮನೆಯನ್ನ ಕಟ್ಟಿಸಿ ಭತ್ತ ಕಬ್ಬು ಬೆಳೆಸಿ ಇನ್ನೆಲ್ಲ ಇಂಥ ಜಮೀನು ಎಂದು ಮಾಡಿಸ್ತಿದ್ದೆ. ಈಗ ಇದೆಲ್ಲವೂ ದಂಡದ ಸರ್ಕಾರದ ಹಣ ತೆರುವುದಕ್ಕಾಯ್ತು ಅಂದ್ರು. ನನಗೆ ಅಷ್ಟು ಧೈರ್ಯ ಸಾಲದಪ್ಪ ಹಿಂದೆ. ನೋಡಿ, ನಮ್ಮ ಮಾವನ ಧೈರ್ಯ ಅದು ನನಗೆ ಬಂದೀತೆ. ಅವರು 1 ದಿನ ಮೈ ಕೊಡುವಿದ್ರೆ ಆಗುವ ಕೆಲಸ ನನ್ನಿಂದ 4 ದಿನ ದುಡಿದರೂ ಆಗಲಾರದು. ಅವರಿಗೆ ಜ್ವರ ಕುದಿದು ಚಳಿ ಗಡಗಟ್ಟಿಸ್ತಿದ್ರು ತಮ್ಮ ದಿನದ ಕೆಲಸವನ್ನ ಬಿಟ್ಟು 1 ದಿವಸವಾದ್ರೂ ಮಲಗಿದವರಲ್ಲ. ಅವರ ಸಾಹಸವು ನನ್ನದೂ ಸಮವಾದೀತೆ. ಇಲ್ಲಿ ಕುಳಿತಿರೋಣ ಎಂದು ನಾನು ಹೇಳಿದೆ. ಆ ವಿಶಾಲ ಬಯಲನ್ನ, ಹುಲ್ಲುಗಾವಲನ್ನ ಕಂಡು ಹಾಯಾಗಿ ಇಲ್ಲಿ ತಲೆದೂಗುತ್ತಾ ಮಲಗಿ ಬಿಡೋಣ ಅನ್ಸುತ್ತ ನಂಗೆ. ಎನಿಸಿದ ತಕ್ಷಣವೇ ತಲೆಗೆ ಸುತ್ತಿದ್ದ ಪಂಚೆಯೊಂದನ್ನ ಹಾಸಿಕೊಂಡು ಮಲಗಿದೆ. ಕೊನೆಗೆ ಇಂಥ ಸುಂದರ ಹಸಿರು ಹುಲ್ಲಿರುವಾಗ ಅದರ ಮೇಲೆ ಪಂಚೆಯನ್ನ ಹಾಸುವುದೇ ಎನಿಸಿತು. ಅದನ್ನ ತೆಗೆದು ಬರಿಯ ಹುಲ್ಲಿನ ಮೇಲೆ ಮಲಗಿದೆ. ನಾರಾಯಣ, ಆ ಕತ್ತಿಯನ್ನ ಕೊಡಿ ನೋಡುವ, ಇಲ್ಲೆಲ್ಲಾದ್ರೂ ಫಲಹಾರದ ಏರ್ಪಾಡು ಇದೆಯೋ ಎಂದು ಎಂದ. ಇಲ್ಲೇನು ಫಲಹಾರ? ಇಲ್ಲಿ ಹುಲ್ಲುಹಾರ ಮಾತ್ರವೇ. ನಮ್ಮ ಊರಿನ ಬರಡು ದನಗಳನ್ನ ಇಲ್ಲಿ ತಂದು ಯಾರಾದ್ರೂ ಸಾಕಬಹುದಿತ್ತು ಎಂದೆ. ಹುಲಿ ಒಯ್ಲಿಕ್ಕಿಲ್ವೇ ಎಂದು ನುಡಿದು ಅವನು ನನ್ನ ಕೈಯಿಂದ ಕತ್ತಿಯನ್ನ ತೆಗೆದುಕೊಂಡು ಹೋದ. ಇಲ್ಲೇನು ಸಿಕ್ಕಿತು? ಈ ಸಮಯದಲ್ಲಿ ಮಾವೇ ಹರಸೆ, ನೆಲ್ಲಿಯ ಕಾಯೆ ಎಂದು ಯೋಚನೆ ಮಾಡುತ್ತಿದ್ದಾಗ ನೋಡಿದ್ರ ಮಾವಯ್ಯನ ಕೆಲಸ ಇದೀಗ ಸಾರ್ಥಕವಾಯಿತು. ಈ ಪೇರಳೆ ಗಿಡವನ್ನ ಅವರು ಹಾಕಿದ್ದು. ಎಷ್ಟು ಇದೆ ಎನ್ನುತ್ತೀರಿ? ಪೇರಳೆಕಾಯಿ ಅಜೀರ್ಣ ಅಂತಾರೆ, ಒಂದೊಂದೇ ತಿಂದ್ರೆ ಏನಾಗ್ಲಿಕ್ಕಿಲ್ಲ ಎಂದು ಹೇಳಿ ನನ್ನ ಮುಂದೆ 18 ಕಾಯಿಗಳನ್ನ ತಂದಿರಿಸಿ ತಾನು ಕುಳಿತುಕೊಂಡನು. ನಮ್ಮ ಫಲಾಹಾರ ನಡೆಯಿತು. ನನಗೆ ಬಹಳ ಹಸಿವು ಆಗಿತ್ತು. ಬಿಸಿಲು ಮೇಲಿಂದ ಬಿದ್ದರೂ ದಣಿವು ಆಗುತ್ತಿರಲಿಲ್ಲ. ನಾನು ತಲ್ಲೀನನಾಗಿ ಸುತ್ತೆಲ್ಲ ನೋಡ್ತಿದ್ದೆ. ಆಗ ನಾರಾಯಣ, ನಾನು ಬಂದದ್ದು ಒಂದು ಕೆಲಸಕ್ಕೆ, ಮಾತನಾಡುವ ಕೆಲಸ ಇದೆ ಎಂದಿದ್ದೆನಲ್ಲ, ಅದಕ್ಕೆ ತಾವು ಬೇಸರ ಮಾಡುವುದಿಲ್ಲ ಅಂದ್ರೆ ಹೇಳ್ತೇನೆ ಎಂದ.
ಪೇರಳೆಕಾಯಿ ಚೂರು ನನ್ನ ಬಾಯಲ್ಲಿ ಆಚೀಚೆ ಉರುಳ್ತಾ ಇದ್ವು. ಹಲ್ಲಿನ ಎಡೆಯಲ್ಲಿ ಅದರ ಬೀಜಗಳು ನುಗ್ಗು ನುರಿ ಆಗ್ತಾ ಇದ್ವು. ಅದರ ಎಡೆಯಲ್ಲಿ ನಾರಾಯಣನ ಸಮಸ್ಯೆ ಎದುರಾಯಿತು. ಏನು ಹೇಳ್ತಾನೆ ಈತ ಎಂದ ಅನುಮಾನ ನನಗೆ. ನಾನು ಆಗಲೆಂದು ಹೇಳಿ ಅವನ ಮಾತಿನ ನಿರೀಕ್ಷಣೆಯಲ್ಲೇ ಕುಳಿತ. ಆದರೂ ನಾರಾಯಣಯ್ಯ ಮಾತನಾಡಲು ಒಮ್ಮೊಮ್ಮೆ ಅನುಮಾನಿಸುತ್ತಿದ್ದಂತೆ ಕಾಣಿಸ್ತು. ಅದಕ್ಕೆ ನಾನಿಂದ ಏನ್ ವಿಷಯವೋ ಅದನ್ನ ಹೇಳಿ. ನೀವು ಹೇಳದೆ ನನಗೆ ಏನೇನು ತಿಳಿಯುವ ಸಂಗತಿ ಇಲ್ಲ. ನನ್ನಿಂದ ಏನಾದೀತೋ ಅದನ್ನ ನಾನು ಮಾಡಬಹುದು ಎಂದೆ. ನಾರಾಯಣ, ನಿಮಗೆ ನಮ್ಮ ಮಾವನ ಮಗನ ವಿಚಾರ ಏನಾದ್ರೂ ತಿಳಿದಿದೆಯಾ? ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಎಂಬ ವಿಷಯ ನನಗೆ ಹೇಗೆ ತಿಳಿಬೇಕು ಎಂದೆ ನಾನು. ಅಲ್ಲ, ನೀವು ಬಹಳ ಊರುಗಳನ್ನ ತಿರುಗಿದವರಂತೆ, ನಿಮಗೆ ನೂರಾರು ಜನಗಳ ಪರಿಚಯವಂತೆ. ಅಂದ್ರೆ ನಿಮ್ಮ ತಿರುಗಾಟದಲ್ಲಿ ಅವನನ್ನ ಕೂಡ ಕಂಡಿರಬಹುದು ಎಂದು ಯೋಚನೆ ಮಾಡಿದೆ. ಕಂಡಿದ್ರು ಇರಬಹುದು, ಇಲ್ಲವಾದ್ರೂ ಇರ್ಲಿಕ್ಕಿಲ್ಲ. ಅಂದ್ರೆ ಕಂಡಾಗ ಅವನು ಇವರ ಮಗ ಅಂತ ಹೇಗೆ ತಿಳಿದಿರ್ಬೇಕು? ಈಗ ನಾನು ಯಾರನ್ನೋ ಕಂಡಿದ್ದೇನೆ, ಕಂಡ ನೆನಪಿದೆಯಲ್ಲ ಎಂದು ತಲೆ ತುರಿಸ್ಕೊಳ್ತಾ ಇದ್ದಾನೆ. ಈತ ನನಗೆ ಸಮನಾಗಿ ಕಂಡಂತ ನೆನಪು ಆಗುತ್ತಿರ್ಲಿಲ್ಲ, ಒಮ್ಮೊಮ್ಮೆ ಕಂಡಿದ್ದೇನಲ್ಲ ಅಂತ ಅನಿಸುತ್ತೆ ಎಂದೆ. ನೀವು ಮುಂಬೈಗೆ ಹೋದವರಲ್ವೇ? ಅವನು ಅಲ್ಲಿ ಇರುವುದು ಅಂತಾರೆ. ನಾರಾಯಣ ಭಟ್ಟಾರೆ, ಮುಂಬೈ ಎಂದರೆ ನಿಮ್ಮ ಸುಬ್ರಹ್ಮಣ್ಯದ ಪೇಟೆ ಅಂತ ತಿಳಿದಿದ್ರ. ಅಲ್ಲಿ 12 ಲಕ್ಷಕ್ಕೆ ಮಿಕ್ಕಿದ ಜನಸಂಖ್ಯೆ. ಈಚೆ ಮನೆಯವರ ಗುರುತು ಆಚೆ ಮನೆಯವರಿಗೆ ಇಲ್ಲ. ಆದ್ರೆ ಇನ್ನೊಮ್ಮೆ ನಾನು ಮುಂಬೈಗೆ ಹೋದ್ರೆ ಅಲ್ಲಿ ಅವನು ಇದ್ದಾನೋ ಇಲ್ವೋ ಅಂತ ತಿಳಿದೇನು. ಈಗ ನನಗೆ ತಿಳಿಯುವ ಆಸೆ ಆಗಿದೆ. ಆ ತಾಯಿಯ ವ್ಯಥೆಯನ್ನು ಕಂಡು ನನಗೆ ಕಣ್ಣೀರು ಬರುತ್ತೆ. ಒಮ್ಮೆ ಆದ್ರೂ ಅವನು ಬಂದು ಅವರನ್ನ ನೋಡ್ಕೊಂಡು ಹೋಗ್ಲಿ. ಬಂದವ ಊರಿನಲ್ಲಿ ಇದ್ದಾನೂ ಇರಬೇಕು ಎಂದು ನಿಮ್ಮ ಮಾವ ಎಣಿಸುವ ಹಾಗಿಲ್ಲ. ತಾಯಿಯ ಮನಸ್ಸಿನಲ್ಲಿ ಹಾಗಿರಬಹುದು, ಆದ್ರೆ ಅವನು ಯಾವ ಚಾಕರಿಯಲ್ಲಿ ಇದ್ದಾನೋ, ಹಾಗೆ ಸೇರಿದ್ರೆ ಅದನ್ನ ಬಿಟ್ಟು ಬರ್ತಾನೋ ಅಂತ ತಿಳಿಯದು. ಅಂತೂ 10 ವರ್ಷಗಳಾದ್ರೂ ಊರಿಗೆ ಬರ್ಲಿಲ್ಲ ಅಂದ್ರೆ ಅವನಿಗೆ ತಂದೆ ತಾಯಿಗಳ ಮೇಲೆ ಅಷ್ಟು ಉದಾಸೀನತೆ ಬಂದಿರ್ಬೇಕು. ಹಾಗೇನಾದ್ರೂ ಆಗಿರಲು ಕಾರಣ ಇದೆಯಾ? ನಿಮ್ಗೇನಾದ್ರೂ ಹೊಳೆಯುತ್ತದೆಯಾ? ನಾರಾಯಣಯ್ಯನ ಮುಖ ಸಣ್ಣಗಾಯಿತು. ನಾನು ಅದನ್ನು ಹೇಳುವ ಎಂದಿದ್ದೆ. ನನ್ನ ಹೆಂಡತಿಯು ಫಕ್ಕನೆ ಹೇಳಬಾರದ ವಿಷಯವೊಂದನ್ನ ಹೇಳಿದ್ಲಂತೆ ನಿಮ್ ಮುಂದೆ. ಆಮೇಲೆ ಅದನ್ನ ನನ್ನ ಹತ್ರ ತಿಳಿಸಿದ್ಲು. ತಾವು ದೇವರಾಣೆ ಅದನ್ನ ನಮ್ಮ ಅತ್ತೆ ಮಾವನಿಗೆ ಹೇಳುವುದಿಲ್ಲ ಅನ್ಬೇಕು. ನಮ್ಗೇಕೆ ಏನಾಯ್ತೋ ಹೋಯ್ತೋ, ಅವನು ಅನೇಕ ಸಾರಿ ನಾನಿಲ್ಲದ ವೇಳೆಯಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದ. ನನ್ನವಳಿಗೆ ಜೀವ ಬೇಡ ಅನ್ನುವಷ್ಟರ ತನಕವೂ ಉಪದ್ರ ಕೊಟ್ಟಿದ್ದ. ಆದರೆ ನಮ್ಮ ಸ್ಥಿತಿಯನ್ನು ನೋಡಿ ಅವನ ಅಪ್ಪ ಅಮ್ಮ ನನ್ನನ್ನ ಸಾಕಿದವರು. ನಾವು ಅದನ್ನೆಲ್ಲ ಹೇಳಿದ್ರೆ ನಾಳೆ ನಾವೇ ಅನ್ಯಾಯಗಾರರು ಅನ್ನಿಸ್ಬಹುದು. ಹೇಳದೆ ಹೋದ್ರೆ ಸಹಿಸೋದು ಕಷ್ಟ ಅಂದ. ಅವರಿಗೆ ಅದನ್ನೆಲ್ಲ ತಿಳಿಸಿ ಅವರು ಇದ್ದ ದುಃಖವನ್ನ ಮತ್ತಷ್ಟು ಹೆಚ್ಚಿಸುತ್ತೇನೆಂದು ತಿಳಿಯಬೇಡಿ. ನೀವು ಆ ವಿಷಯವನ್ನ ಅವರ ಕಿವಿಗೆ ಮುಟ್ಟಿಸ್ಲೇ ಇಲ್ವಾ? ತಿಳಿಸಿದ್ರೆ ಮಗುವನ್ನ ಗದರಿಸಿ ತಿತ್ತಿದ್ರು. ಹೌದು, ಹಾಗೆ ನನಗೂ ಅನಿಸ್ತು. ಆದ್ರೆ ಹೇಗೆ ಹೇಳೋದು? ನನ್ನ ಹೆಂಡತಿಯ ಮೇಲೆ ಕೈ ಮಾಡಿದ ಎಂದು ಅವರ ಹತ್ರ ದೂರ ಹೇಳೋದೆ, ಅತಿ ಹತ್ರ ಹೇಳೋದೆ. ನಾನು ಉಪಾಯ ಮಾಡಿದೆ. ಒಂದ್ ದಿವಸ ಮಾವ ನಿಮ್ಮ ಪುಟ್ಟಮಾಣಿಗೆ ಲಗ್ನ ಮಾಡಿಸಬಾರ್ದೆ, ಪ್ರಾಯ ಆಯ್ತು, ನಿಮ್ಮ ಯೋಗ್ಯತೆಗೆ ಹುಡುಗಿಯನ್ನ ಯಾರಾದ್ರೂ ಕೊಟ್ಟಾರು, ಮುಂದೆ ಅವನು ಅಡ್ಡದಾರಿಯನ್ನ ಹಿಡಿಬಾರ್ದಲ್ಲ ಅಂದೆ. ಅದಕ್ಕಿಂತ ಹೆಚ್ಚಿಗೆ ನಾನು ಅವರೊಡನೆ ಹೇಳಕ್ಕಾದಿದ್ದೆ. ಹೌದು, ನೀವು ಸಮನಾದ ಕೆಲಸ ಮಾಡಿದ್ರಿ. ಆದ್ರೆ ಅದರ ಒಳಗಿನ ಅರ್ಥವನ್ನು ಅವರು ತಿಳಿಯದೆ ಹೋಗಿರ್ಬೇಕು. ಅವನಾಗಿ ಮದ್ವೆ ಬಯಸುವ ತನಕ ಇವರು ಲಗ್ನ ಮಾಡಿಸದೆ ಹೋದ್ರು. ಹೌದು, ಸಮಪ್ರಾಯದ ಮಗನನ್ನ ನಿನಗೆ ಮದ್ವೆ ಮಾಡಿಸಲೇ ಎಂದ್ರು. ಬೇಡವೆಂದೇ ಹೇಳಿ ಅನು. ನನಗಾಗಿ ಮಾವ ಹೆಣ್ಣು ಹುಡುಕಿದಾಗ ನಾನು ಬೇಡ ಅಂದಿದ್ದೆ. ಮದ್ವೆ ಆಗುವ ಆಸೆ ಕುತ್ತಿಗೆ ತನಕ ಇದ್ರೂ ನಾಚಿಕೆ ಎಂಬುದು ಇದೆಯಲ್ಲ. ಅದರಲ್ಲೂ ಅವನೋ ಪುಟ್ಟಮಾಣಿಯೋ ತಂದೆಗೆ ತಿಳಿಯದ ಹಾಗೆ ಮಾಡಿದ ಕಾರುಬಾರು ಅಷ್ಟಿಷ್ಟಲ್ಲ. ಅದೆಲ್ಲವನ್ನ ತಂದೆ ತಿಳಿದಿದ್ರೆ ಅವನನ್ನ ಕಡಿದು ಹಾಕ್ತಿದ್ರೋ ಏನೋ. ನಮ್ಮ ಮಾವನಿಗೆ ಸಿಟ್ಟು ಬರೋದೇ ಕಡಿಮೆ, ಬಂದ್ರೆ ಅವನ್ನ ತಡೆಯೋದಕ್ಕೆ ಯಾರೂ ಇಲ್ಲ. ಆಗ ಏನು ಮಾಡಿಯಾರು, ಏನು ಮಾಡ್ಲಿಕ್ಕಿಲ್ಲ ಎಂಬುದನ್ನ ಹೇಳಲಾರೆ. ಇದು ತಂದೆಗೆ ತಿಳಿದಿರ್ಬೇಕು ಎಂದು ಅವನಿಗೇನೆ ಅನುಮಾನ ಬಂದು ಅವನು ಊರಿಗೆ ಬರುವುದನ್ನ ಬಿಟ್ಟಿರ್ಬೇಕು ಅಂತ ಕಾಣುತ್ತೆ. ಅಂದ್ರೆ ನೀವು ಯಾರಾದ್ರೂ ಅವರ ಹತ್ರ ಹೇಳಿರ್ಬಹುದು ಎಂಬ ಅನುಮಾನ ಬಂದಿದೆ. ಕೊನೆಗೆ ನನ್ನನ್ನ ಅವಳನ್ನ ಕಂಡರೆ ಕಿಡಿಕಾರ್ತಾ ಇದ್ದಿದ್ದನ್ನ ಕಂಡು ಹಾಗೆ ಅನುಮಾನವಾಗಿತ್ತು. ಅದರಿಂದಲೇನೆ ನನಗೆ ಇನ್ನೊಂದು ಹೆದರಿಕೆ ಬರ್ತಾ ಇತ್ತು. ಏನದು ಸಂಗತಿ? ನೀವು ಈ ನಾರಾಯಣ ಎಂದ ಸ್ವಾರ್ಥಿ ಎಂದು ತಿಳಿಯುತ್ತೀರಿ. ಸ್ವಾರ್ಥವಿಲ್ಲದವರು ಈ ಲೋಕದಲ್ಲಿ ಯಾರೂ ಇಲ್ಲ. ಅದು ಸ್ವಲ್ಪವಾದ್ರೂ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಹಾಗೆಂದ್ರೆ ಹೇಳ್ತಾನೆ, ನೀವು ನಿನ್ನೆ ನನ್ನ ಹತ್ತಿರ ಏನು ಈ ಜಾಗ ನಿಮ್ಮ ಗೇಣಿಯ ಎಂದು ಕೇಳಿದ್ರು. ಈ ತನಕ ನನಗೆ ಆ ವಿಷಯದಲ್ಲಿ ಏನು ಅನ್ನುವುದಕ್ಕೂ ಧೈರ್ಯ ಇರಲಿಲ್ಲ. ಈ ತನಕ ನಾನು ಮಾವನು ತಂದೆಯ ಮಕ್ಕಳ ಹಾಗೆ ಇದ್ದೇವೆ. ಕೈಪತ್ರ ಬೇಕು ಎಂದು ಅವರು ಕೇಳಲಿಲ್ಲ, ನಾನು ಕೊಡ್ಲಿಲ್ಲ. ನನ್ನನ್ನ ಗೇಣಿಯ ಒಕ್ಕಲಾಗಿ ತಿಳಿದ್ರಲ್ಲದೆ ಅಷ್ಟೆಲ್ಲ. ಆದರೆ ನನ್ನ ಹೆಂಡತಿ ಹೇಳ್ತಾಳೆ, ಒಂದೊಂದು ಗಳಿಗೆಗೂ ನನಗೆ ಅನ್ಸುತ್ತೆ ಏನೆಂದು.
ಹೇಗೂ ದೇವರು ನಮ್ಮ ಕೈಯಲ್ಲಿ 1,000 ಉಳಿಸಿದ್ದಾನೆ. ಮಾವ ಇರುವ ಕಾಲದಲ್ಲಿಯೇ ಬೇರೆ ಎಲ್ಲಾದ್ರೂ ಒಂದು ಚೂರು ಜಾಗವನ್ನು ಮೂಲ ಗೇಣಿಗೋ ಕ್ರಯಕ್ಕೋ ತೆಗೆದುಕೊಂಡು ಇರಿಸುವ ಎಂದು. ಏನು ಮಾವನನ್ನು ಇಷ್ಟು ಬೇಗನೆ ಮರ್ತು ಬಿಡ್ತೀರಾ? ಅವರಿಗೆ ತಮ್ಮ ಮಗನು ಬಳಿಯಲಿಲ್ಲ ಎಂಬ ದುಃಖ ಅಲ್ಲದೆ ತಾನು ಸತ್ತರೆ ಇಲ್ಲವೇ ಅವಳು ಸತ್ತರೆ ಒಬ್ಬಂಟಿಗರ ದಿನ ಹೇಗೆ ಹೋದೀತು ಎಂಬ ವ್ಯಥೆ ಇದ್ದಂತೆ ಕಾಣುತ್ತೆ. ಅವರಿಗೆ ವಯಸ್ಸಾಯ್ತು. ಈ ಪ್ರಾಯದಲ್ಲಿ ಅವರಿಗೆ ಅಂತಹ ಯೋಚನೆ ಬರುವುದು ಸಹಜ. ಅವರು ಸಾಯುವುದಕ್ಕೆ ಹೆದರೋರಲ್ಲ, ಆದ್ರೆ ಒಬ್ಬರೇ ಬದುಕೋದಕ್ಕೆ ಹೆದರ್ತಾರೆ. ಅಂತ ವೇಳೆಯಲ್ಲಿ ನೀವು ಅವರನ್ನ ಬಿಟ್ಟು ಹೋಗೋದಂದ್ರೆ ನನಗೂ ಹಾಗೆ ಕಾಣಿಸುತ್ತೆ. ಅವಳಿಗಾದ್ರೂ ಅತ್ತೆ ಕೊನೆಗಾಲದಲ್ಲಿ ಅವರ ಪಾದ ಸೇವೆ ಮಾಡಿಕೊಂಡಿದ್ದೆ, ಅವರ ಋಣವನ್ನ ತೀರಿಸಬೇಕು ಅಂತ ಇದೆ. ಆದ್ರೆ ನೋಡಿ, ಅವರ ಮಗ ಈಗ ಪರ ಊರಲ್ಲಿ ಇರಬಹುದು, ಹೇಗೂ ಪ್ರಾಯಕ್ಕೆ ಬಂದಿದ್ದಾನೆ. ನಾಳೆ ಅವರು ತೀರ್ಕೊಂಡ ಗಳಿಗೆಗೆ ಊರಿಗೆ ಬರದೇ ಇರ್ತಾನ? ಆಗ ನನ್ನ ಮೇಲಿನ ಸಿಟ್ಟನ್ನ ಸಾಧಿಸಿ ಇಷ್ಟು ಕಾಲ ನಾನು ಪಟ್ಟ ಶ್ರಮದ ನೆನಪು ಇಲ್ಲವೆಂದವರಂತೆ ಹೋಗು ಎಂದ್ರೆ, ಹಲ್ಲು ಕಳಚುವ ಕಾಲಕ್ಕೆ ಇನ್ನೊಂದು ಜಾಗ ಹುಡುಕುತ್ತಾ ಹೋಗೋದೆ ನಾನು. ಅದನ್ನ ನೆನೆದಾಗ ಮಾತ್ರ ನನಗೆ ಹೆದರಿಕೆ ಬರುತ್ತೆ. ಹಾಗೆ ಅವರ ಮಗು ಶಂಭು ಅಲ್ಲವೇ ಅವನ ಹೆಸರು? ಹಾಗೆ ಮಾಡಿಯಾನೆ. ಅವರ ಪಾಲಿಗೆ ನಾವಿಬ್ಬರು ಹಾಗೆಗಳೇ. ಏತಕ್ಕೆಂದು ನಿಮಗೆ ಹೇಳಿದ್ದೇನೆ, ನನಗಂತೂ ಧೈರ್ಯವಿಲ್ಲ ಅವನ ವಿಷಯದಲ್ಲಿ. ನನ್ನವಳು ಮಾವನ ಮನೆಯಲ್ಲಿ ಬಾಣಂತಿತನಕ್ಕಿದ್ದಾಗ ಅವನು ಮಾಡಿದ ರೇಗಾಟ ಸ್ವಲ್ಪ ಅಲ್ಲ. ಒಮ್ಮೆ ತಂದೆಯ ಕಿವಿಗೂ ಬಿದ್ದಿತು. ನೀನು ಮನುಷ್ಯನೇ ಏನು ಎಂದು ಅವರು ಅಂದಿದ್ರು. ಅವರಂತ ದೇವರ ಹೊಟ್ಟೆಯಲ್ಲಿ ಈ ತರನ ಮಗ ಹುಟ್ಟಿದ ಅಂದ್ರೆ ನಾನೆಂದೆ, ನೀವು ಹಾಗೆ ಊರು ಬಿಡುವುದಾದ್ರೂ ಅವರಿಗೆ ತಿಳಿಸದೆ ಹೋಗುವ ಹಾಗಿಲ್ಲ. ಹಾಗೆ ಹೋಗುವಂತಿದ್ರೆ ಈ ಕಷ್ಟ ಇರಲಿಲ್ಲ. ನಾನು ಜಾಗಕ್ಕೆ ಜಾಗವನ್ನ ನೋಡಿದ್ದೇನೆ. ಇಲ್ಲಿಗೆ ತುಸು ಪಡವಣಿಕೆ ಪಂಚದ ಸೀಮೆಯಲ್ಲಿ ಸುಲಭಕ್ಕೆ ಸಿಗುವ ಆಸ್ತಿ ಇದೆ. ಒಂದು, ಅದನ್ನು ಕ್ರಯಕ್ಕೆ ಕೊಳ್ಳುವ ಎಂದಿದೆ. ಮಾವನಿಗೆ ಹೇಳಿಕೊಳ್ತೇನೆ, ಹೋಗ್ಲಿ. ಆ ಜಾಗ ಈ ಗಳಿಗೆಗೆ ಆಗದೆ ಹೋದ್ರೂ ನಾಳೆ ಆಪತ್ಕಾಲಕ್ಕೆ ಅನುಕೂಲವಾದಿತ್ತಲ್ಲ. ಆದ್ರೆ ಹಾಗೆ ಮಾಡಲು ಧೈರ್ಯವಿಲ್ಲ. ಅಂತೂ ಈಗಲೇ ಹೋಗುವುದು ಸಮವೇ, ಬರಿದೆ ಜಾಗವನ್ನು ಕೊಂಡಿಡುವುದು ಸಮವೇ ಎಂದು ನಿಮ್ಮಲ್ಲಿ ಯೋಚನೆ ಕೇಳಿದೆ. ಜಾಗವನ್ನು ಕೊಂಡ್ರೆ ಅಪರಾಧ ಏನಿಲ್ಲ, ನಾಳೆ ಆಪತ್ಕಾಲಕ್ಕೆ ಅನುಕೂಲವಾದಿತ್ತು. ಆದ್ರೂ ಅವರನ್ನ ಕೇಳಿಯೇ ತೆಗೆದುಕೊಳ್ಳಿ. ಕೇಳಿದ್ರೆ ಅವರು, ನಾರಾಯಣ, ಅಷ್ಟು ದೂರದ ಊರಲ್ಲಿ ಆತಕ್ಕೆ ನಿನಗೆ ಜಮೀನು, ನಿತ್ಯ ಹೋಗಿ ನೋಡ್ಲಿಕ್ಕೆ ಆಗದಲ್ಲಿ ದೂರದಲ್ಲಿ ಎಷ್ಟು ಭೂಮಿ ಇದ್ರೇನು ಎಂದು ಬಿಟ್ರೆ, ಅವರ ಪಾಲಿಗೆ ಗೇಣಿ ಕೊಡುವ ಜಮೀನಾದ್ರೂ ಸರಿಯೇ, ಸ್ವಂತ ಸಾಗುವಳಿ ಭೂಮಿ ಆದ್ರೂ ಸರಿಯೇ, ನಿತ್ಯವೂ ಹೋಗಿ ನೋಡ್ಕೊಳ್ಬೇಕು. ನನಗೆ ನಾನು ಕೊಳ್ಳುವಂತ ಜಾಗ ನಾಳೆಯಾದ್ರೂ ಶಂಭುವಿನ ಹಂಗಿನಿಂದ ದೂರದಲ್ಲಿರ್ಬೇಕು ಎಂದು ಮಾತ್ರ ಅನಿಸುತ್ತೆ. ಹಾಗಾದ್ರೆ ನಾನು ಇರುವಾಗಲೇ ಇವತ್ತೇನೆ ಆ ಆಸ್ತಿಯ ವಿಚಾರವನ್ನು ಅವಳಿಗೆ ತಿಳಿಸಿ, ನಾನು ನಡುವೆ ಮಾತನಾಡಿ ನಿಮ್ಮ ಮಾವನ ಮನಸ್ಸನ್ನ ತಿಳಿತಾರೆ. ಆದ್ರೆ ಎಷ್ಟಕ್ಕೂ ಅವರನ್ನ ನೀವು ಬಿಟ್ಟು ಹೋಗುವ ಯೋಚನೆ ಮಾಡಬೇಡಿ. ಆದ್ರಿಂದ ನಿಮಗೆ ನಷ್ಟವಾದ್ರೂ ಚಿಂತೆ ಇಲ್ಲ. ಹೌದಪ್ಪ, ಅವರಿಬ್ಬರ ಋಣ ತೀರಿಸಲು ನಾವು 3 ಜನ್ಮದಲ್ಲಿ ದುಡಿದ್ರೂ ಸ್ವಲ್ಪವೇ. ಅತ್ತೆಯೂ ಹಾಗೆ, ಮಾವನು ಹಾಗೆ, ದೇವರೇ ನೆಲದ ಮೇಲೆ ಬಂದ ಹಾಗೆ. ಅಲ್ಲ ನಾರಾಯಣಯ್ಯ, ನಿಮ್ಮ ಮಾವ ನಿಮ್ಮ ಕಾಲದವರೆಗೂ ಹೇಗೋ ನಡೆಯಿತು. ನಿಮ್ಮ ಮಗನ ಕಾಲದಲ್ಲಿ ಏನಾದ್ರೂ ತೊಂದರೆ ಬಾರದಂತೆ ಕಾಟು ಮೂಲೆಯನ್ನು ಮೂಲಗೇಣಿಗಾದ್ರೂ ನನಗೆ ಕೊಡಿ ಎಂದು ಕೇಳಿದ್ರೆ ಏನು? ಅವರು ಮಾತಾಡಿದ ರೀತಿಯನ್ನ, ಅದು ತಮ್ಮ ದುಡಿತದ್ದು, ನಾರಾಯಣ ಅದನ್ನು ನಂಬಿಕೊಂಡಿದ್ದಾನೆ ಎಂಬ ಮಾತು ಬಂದಿತ್ತು. ನೀವು ಪ್ರಸ್ತಾಪವನ್ನೆತ್ತಿದ್ರೆ ಯಾವ ತೊಡಕಿಲ್ಲದೆಯೇ ನಿಮಗೇನೆ ಸಿಕ್ಕಿತು. ಅದೇ ತುಂಬಾ ಕಷ್ಟದ ಸಂಗತಿ. ಬೇರೆಯವರೊಡನೆ ಮಾತನಾಡುವಂತೆ ನಾನು ಅವರ ಹತ್ತಿರ ಮಾತನಾಡುವ ಹಾಗಿದ್ಯಾ? ಅಲ್ಲದೆ ಅವರ ಮನಸ್ಸಿನಲ್ಲಿ ಏನಿದ್ದೀತೆ ಅವರಾಗಿ ಹೇಳುವ ತನಕವೂ ನಾನಾಗಿ ಅವರನ್ನ ಕೇಳುವ ಧೈರ್ಯ ಬಂದಿದೆ. ಅದು ಯಾವುದೂ ಇಲ್ಲ. ಹೀಗಾಗಿ ನನಗೂ ಉಭಯ ಸಂಕಟವಾಗಿದೆ. ನಾನೆಂದೆ, ನನಗೆ ಅವರ ಗುರುತು ಇದೆ 3 ದಿವಸಗಳದ್ದು. ನಾನು ಹೊಸಬನಾಗಿ ಅವರ ಮನೆಯ ವಾರ್ತೆಯ ವಿಷಯದಲ್ಲಿ ಮೇಲೆ ಬಿದ್ದು ಮಾತನಾಡುವ ಹಾಗಿಲ್ಲ. ಅಲ್ಲದೆ ಹಾಗೆ ಮಾತನಾಡಲು ಹೋದರೆ ಅಧಿಕ ಪ್ರಸಂಗ. ಏನೋ ಅವರು ಬೇಸರಕ್ಕೆ ತಮ್ಮ ಕುಟುಂಬದ 18 ವಿಚಾರಗಳನ್ನ ನನ್ನಲ್ಲಿ ಹೇಳಿದ್ರು. ನಾನು ಅವರ ನಂಬಿಕೆಗೆ ಎಷ್ಟು ಪಾತ್ರನೂ ದೇವರಿಗೆ ಗೊತ್ತು. ಇಲ್ಲ, ಮಾವನ ಸ್ವಭಾವ ಹಾಗೆ, ಅವರಲ್ಲಿ ಕಪಟ ಅಂಬುದಿಲ್ಲ. ಹಾಗೆಂದು ಸಿಕ್ಕಿದವರ ಹತ್ರ ಅದನ್ನೆಲ್ಲ ಹೇಳೋದು ಇಲ್ಲ. ಅವರಿಗೆ ಒಬ್ಬನ ಗುಣ ಮನಸ್ಸಿಗೆ ಹಿಡಿದು ಬಿಟ್ರೆ ಹಿಡಿಯಿತು. ಆ ಕ್ಷಣದಿಂದ ಅವನು ಅವರ ಅಣ್ಣ ತಮ್ಮನ ಹಾಗೆ. ಗುಣ ಹಿಡಿಯದೆ ಹೋದ್ರೆ ಸುಮ್ಮನೆ ಉಪಚಾರಕ್ಕೆ ಹಾಗೆ ಹೇಗೆ ಎಂದು ಮಾತನಾಡುವವರಲ್ಲ. ಅದು ತಿಳಿಯುತ್ತೆ. ಅವರ ರೀತಿಯನ್ನ ನೋಡುವಾಗ್ಲೇ ಕಾಣುತ್ತೆ. ಈ ಮಾತಿನಲ್ಲಿ ಅವರೊಡನೆ ನನ್ನ ಹೊಗಳಿಕೆಯೂ ಸೇರಿಕೊಂಡಿದ್ರಿಂದ ನನಗೆ ತುಸು ನಾಚಿಕೆ ಆಯ್ತು. ನಾರಾಯಣ ಭಟ್ಟರ ಸಮಸ್ಯೆಗೆ ನಾನು ತಟ್ಟನೆ ಏನೊಂದು ಉತ್ತರ ಹೇಳಿದೆ. ನನಗಿಂತ ಅವರೇ ಏನಾದ್ರೂ ತಾವಾಗಿಯೇ ತಿಳಿದು ಮಾಡಲು ಶಕ್ತರೆಂದು ನನಗೆ ಅನಿಸುತ್ತೆ. ಆದರೆ ನಾರಾಯಣನ ಸ್ವಭಾವ ಚಂಚಲವಾದ್ದು. ಅವನ ಸ್ಥೈರ್ಯವಿಲ್ಲದ ಜೀವ ಆಶ್ರಯ ಬಲವಾಗಿದ್ರೆ ಮಾತ್ರ ಬದುಕುವ ಧೈರ್ಯ ಅವನಿಗೆ ಬಂದಿದೆ ವಿನಃ ತಾನಾಗಿ ನಿಲ್ಲುವ ಶಕ್ತಿ ಇಲ್ಲ. ಹೇಳಿದಷ್ಟು ಮಾಡುವ ಆಳು ಅವನು ಎಂಬುದಾಗಿ ನನಗೆ ತೋರಿತು. ನಾರಾಯಣ ಮಾತನಾಡಿದ ಮೇಲಿಂದ ಹೇಳೋದಾದ್ರೆ, ಅವನ ಪತ್ನಿ ತೀರಾ ಹಳ್ಳಿಯ ಹೆಂಗುಸಾದ್ರು
ಅವಳ ಯೋಗ್ಯತೆ ಮತ್ತು ಹೆಚ್ಚಿನದು ಅಂತ ಕಾಣುತ್ತೆ. ಬಲವಾದ ದೂರದರ್ಶಿತ್ವ, ದಿಟ್ಟತನ, ಧೈರ್ಯ ಎಲ್ಲವೂ ಅವಳಲ್ಲಿ ಸೇರಿದ್ದಿರ್ಬೇಕು. ಅವಳ ಧೈರ್ಯದಿಂದಲೇ ಕಾಟುಮೂಲೆಯಲ್ಲಿ ಆನೆಗಳ ಹಾವಳಿಯ ನಡುವೆಯೂ ಅವನ ನೆಲೆಸಿರ್ಬೇಕು ಅನ್ಸಿತು. ಅದರ ನೆನಪಾಗಿ ಭಟ್ರೆ, ನಿಮಗೆ ದೂರದಲ್ಲಿ ಕೆಲಸ ಇದ್ದಿದ್ರೆ ನೀವು ಹೆಂಡತಿ ಮಕ್ಕಳನ್ನ ಹಾಗೆ ರಾತ್ರಿ ನಿಲ್ಲಿಸಿ ಹೋಗುವುದಂತೆ ಅಂತ ಕೇಳಿದೆ. ಹೋಗ್ತೇನೆ, ಹೋಗೋದು ಕಡಿಮೆ, ಹೋಗುದಿಲ್ಲ ಅಂತಲ್ಲ. ನಾರಾಯಣ ತಾನಾಡುವ ಮಾತು ಸರಿಯೇ ಅಲ್ಲದೆಂದು ಅನುಮಾನಿಸಿ ಮಾತನಾಡಿದಂತೆ ಅವನು ಆಡಿದನು. ಮುಂದೆ ಅದನ್ನ ಸರಿಪಡಿಸುವಂತ. ಹೌದು, ಸುತ್ತಲೂ ಆನೆಯ ಉಪದ್ರ, ಕಾಡು ವಟಾರ, ಮಕ್ಕಳನ್ನ ಕಟ್ಟಿಕೊಂಡಿರುವುದು ಕಷ್ಟವೆಂದು ನಾನು ಹೇಳಿದ್ದಾದ್ರೆ ಯಾರಾದ್ರೂ ಮನೆಗೆ ಕಾವಲು ಬಂದು ಮಲಗ್ತಾರೆ. ಆದ್ರೂ ನನ್ನ ಮನೆಯನ್ನ ಬಿಟ್ಟು ಹೋಗೋದಿಲ್ಲ ಎಂದು ಹೇಳಿದ್ದಾರೆ. ಒಂದೆರಡು ಸಾರಿ ಫಕ್ಕನೆ ಹೊರಗೆ ಹೋದವನು ಅಲ್ಲೇ ಉಳಿಬೇಕಾಗುತ್ತೆ. ಆಗ ಅವಳು ಧೈರ್ಯಕ್ಕೆ ಒಕ್ಕಲನ್ನ ಕರೆಯುವ ಗೊಡವೆಯೂ ಹೋಗದೆ ಒಬ್ಬಳೇ ಇದ್ದುದು ಉಂಟು. ಎಲ್ಲಾದ್ರೂ ಹೊರಗೆ ಹೋಗುವಾಗ ಬಟ್ಟನನ್ನ ಬರ ಹೇಳಲೆ ಅಂದ್ರೆ ಏನು ಹುಲಿ ಬಂದು ಬಾಗಿಲು ಮುರಿಯುತ್ತಾ ಅಂತಾಳೆ. ಧೈರ್ಯವಂತೆಯಪ್ಪ ಎಂದೆ ನಾನು. ಹಾಗೆ ಹೇಳ ಹೋದ್ರೆ ಅವಳಿಗಿರುವ ಧೈರ್ಯ ನನಗೆ ಇಲ್ಲ. ಅಷ್ಟರಲ್ಲಿಂದ ನಾ ಮುಂದಿದ್ದ ಪೇರಳೆಯ ಚುರುಗಳು ಖರ್ಚಾಗಿದ್ವು. ನಾನು ನಾರಾಯಣ ಹೋಗುವ ಮನೆಗೆ ಹೊತ್ತಾಗಬಹುದು, ಹೋಗುತ್ತಾ ನಿಮ್ಮ ಮಾವನ ಕಬ್ಬಿನ ಹಿತ್ತಲನ್ನ ಸುತ್ತಕೊಂಡು ಹೋಗುವ, ಸುಮ್ಮನೆ ತೋಡು ದಾಟಿ ಕಟ್ಟು ನೋಡಿ ಪೇರಳು ಕಾಯಿತು ಎಂದು ಹೋದ್ರೆ ವ್ಯರ್ಥ ಅಲ್ವಾ ಅಂದೆ. ನಾರಾಯಣನಿಗೆ ಅದೇ ಬೇಕಾಗಿತ್ತು. ಅವನು ಉದ್ದಕ್ಕೂ ನನ್ನನ್ನ ಹೊಳೆ ದಂಡೆಯ ಮೂಲಕ ನಡೆಸಿ ವಿಶಾಲ ಭೂಮಿಗೆ ಸುತ್ತು ತರಿಸಿ ಅವರು ಕಡಿಸಿದ ಮೇಲು ಕಣಿ ಹಾಕಿಸಿದ ದರೆ, ಅಗಿಸಿದ ಗದ್ದೆ, ತೆಗೆಸಿದ ಕಾಲುವೆ ಎಲ್ಲವನ್ನ ಹಿಂಗಿಂದ ತೋರಿಸಿದ. ನಟ್ಟು ನೀರೆರೆಯದೆ ಬಿಟ್ಟ ತೆಂಗಿನ ಮರಗಳ ಸಾಲು ನನ್ನ ಗೋಚರಕ್ಕೆ ಬಂದಿತು. ಅವನ್ನೆಲ್ಲ ನೋಡುತ್ತಾ ಅಲಿದಾಡುತ್ತಾ ಆಯ್ತು. ನಾನು ಅವರ ಸಾಹಸವನ್ನ ಕಂಡು ಬೆರಗಾಗಿ, ಎಷ್ಟು ವರ್ಷ ನಿಮ್ಮ ಮಾವ ಇಲ್ಲಿನ ಕಬ್ಬಿನ ಸಾಗುವಳಿ ಮಾಡಿದ್ರು ಎಂದು ಕೇಳಿದೆ. 2 ವರ್ಷವೋ 3 ವರ್ಷವೋ. ಅದರ ನೆನಪಿಗೆ ನಾವು ಈ ತಾವನ್ನ ಕಬ್ಬಿನ ಆಲೆ ಅಂತ ಕರಿತೇವೆ. ಇಲ್ಲಿ ಆದ ಕಬ್ಬು ಬೆಲ್ಲ ಈ ವಟಾರಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೇನು ಹೇಳಿ, 1 ವರ್ಷ ಆನೆಯ ಹಿಂಡು ಹೊಕ್ಕು 3 ಎಕರೆ ಕಬ್ಬನ್ನ ನೆಲಸಮ ಮಾಡಿತ್ತು. ಅವಕ್ಕೇನು ನಟ್ಟ ಒಳ್ಳೆ ರುಚಿಯಾದ ದಾಸ ಕಬ್ಬು ಸಿಕ್ಕಿದ್ರೆ ಇನ್ನೆಲ್ಲಿ ಹೋದವು. ಕಾವಲಿದ್ದ ಒಕ್ಕಲುಗಳು ಮನೆಯನ್ನ ಬಿಟ್ಟು ಓಡಿ ಹೋದ್ರು. ತಿರುಗಿ ಮರು ವರ್ಷ ಕಬ್ಬು ಮಾಡಿಸಿದ್ರು. ಹೋಗ್ಲಿ, ಈ ವರ್ಷ ಹೊರಗಿನಿಂದ ಕಣಿ ತೆಗಿಸ್ತೇನೆ ಅಂದ್ರು. ಕಬ್ಬಿನ ತೋಟದ ಮಟ್ಟಿಗೆ ಏನೇನೋ ಮಾಡಿದ್ರು, ಬೇಲಿ ಕಣಿ ಎಲ್ಲವೂ ಆಯಿತು. ಆದ್ರೆ ಆನೆಗಳು ಹೊಳೆಯಿಂದಲೇ ಇಳಿದು ಬಂದು ಮೇಲಕ್ಕೇರಿ ಎಲ್ಲವನ್ನ ಧ್ವಂಸ ಮಾಡಿದ್ವು. ಕಾಯಲು ಅಟ್ಟಳಿಗೆಯ ಮೇಲೆ ಕುಳಿತ ನಮ್ಮ ಬಟ್ಟೆನ ಮಗನನ್ನ ಒಂದು ದಿನ ಅವು ಕೊಲ್ಲದಿದ್ದುದು ಪುಣ್ಯ. ಬಂದರೆ ಅವು ಒಂದೊಂದಾಗಿ ಬರುತ್ತವೇನು, ಹಿಂಡಿಗೆ ಹಿಂಡೇ ಬರುತ್ತವೆ. ಆ ವರ್ಷವೇ ಕೊನೆಯದೇನೆ. ಆಮೇಲೆ ನಾವು ಭತ್ತವನ್ನೇ ಆಗಲಿ ಕಬ್ಬನ್ನೇ ಆಗಲಿ ಇಲ್ಲಿ ನಡ್ಲಿಲ್ಲ. ಅಂದ್ರೆ ಆನೆಗಳ ಹೆದರಿಕೆಗೆ ಯಾವ ಒಕ್ಲು ನಿಲ್ಲೋದಿಲ್ಲ. ಹಾಕಿದ್ರೆ 1-6 ಒಕ್ಲು ಮನೆಗಳನ್ನಾದ್ರೂ ಹಾಕಬೇಕು. ಇಲ್ಲಿಗೆ ಆನೆಗಳು ನೇರಾಗಿ ಆಚೆಯ ಕಾಡಿನಿಂದಲೇ ಇಳಿಬಹುದು. ಹಾಗೆ ಇಳಿದು ನದಿಯನ್ನ ಸಾಲನ್ನ ಹಿಡಿದು ಬಯಲಿಗೆ ಬಂದು ಬಿಟ್ರೆ ಯಾವುದು ಉಳಿಯಲಿಕ್ಕಿಲ್ಲ. ಎಷ್ಟಂದ್ರೂ ನಮ್ಮ ಮನೆ ಇಲ್ಲಿಂದ ಬಹಳ ದೂರವಾಯ್ತಲ್ಲ. ಪಾಪ ಭಟ್ಟರಿಗೆ ಎಷ್ಟು ವ್ಯತ್ಯ ಆಗಿರ್ಬೋದು ಮಾಡಿದ್ದೆಲ್ಲ ಹಾಳಾಗುವಾಗ. ಎಂಥವನಿಗೂ ಆದೀತು. ನಾನು ಹೊಟ್ಟೆ ಬಡಿದುಕೊಂಡೆ. ಆರಂಭದಲ್ಲಿ ನಾನು 1 ಮುಡಿ ಜಾಗದಷ್ಟು ಕಬ್ಬು ಹಾಕಿಸಿದ್ದೆ. ಆ ನಂತರ ಮಾತ್ರ ಮನೆಯ ಹತ್ತಿರವೇ ಬೆಳೀತಾ ಇದ್ದಾನೆ. ಅದು ಮನೆ ಖರ್ಚಿಗೆ ಮಾತ್ರ. ನಾನು ಅಷ್ಟು ಹೊಟ್ಟೆ ಬಡಿದುಕೊಂಡನೆಂದು ಅವರು ಹೋದದಕ್ಕಾಗಿ ಚಿಂತಿಸಲೇಬಾರ್ದು ಎಂದು ಮಾಡ್ತರು. ಅತ್ತೆ ಹೇಳಿದ್ರು, ಅವರಿಗೆ ಯಾವಾಗಲೂ ಆಕಾಶಕ್ಕೆ ಏಣಿ ಇಡುವ ಯೋಚನೆ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಏನು ಫಲ ಬಂತು? ಅದು ಮನೆಯ ಹತ್ತಿರವಾದ್ರೆ ಒಂದು ಲೆಕ್ಕ, ಆ ಬಯಲು ಇದೆ ದೂರದಲ್ಲಿ ಎಂದು. ಮಾವನಕ್ಕು ನಮ್ಮ ಋಣದಲ್ಲಿದ್ದುದು ನಮಗೆ ಸಿಕ್ಕಿತು, ಆನೆಗಳ ಋಣದಲ್ಲಿದ್ದುದು ಅವಕ್ಕೆ ಹೋಯ್ತು ಅಂದ್ರು. ಅತ್ತೆಗೆ ಸಿಟ್ಟು ಬಂದು ಕೂಡಲೇ 1 ವರ್ಷ ಅದು ತಿಳಿಯದ ಮೇಲೆ ಇನ್ನೂ ತಿರುಗಿ ಬೆಳೆಸಿದ್ದು ಯಾಕೆ? ನಮ್ಮ ಋಣ 0 ಎಂದು ತಿಳಿದ ಮೇಲೆಯೂ ಅಂದ್ರು. ಇವರು ನಕ್ಕು, ಹೌದು ಶಂಕರಿ, ನಮ್ಮ ಋಣ 0 ಎಂದು ನಾವು 2 ವರ್ಷ ಕಬ್ಬನ್ನ ಬೆಳೆದೇ ಇದ್ರೆ ಆನೆಗಳ ಋಣ ಹೇಗೆ ಸಂದಾಯವಾಗ್ತಿತ್ತು ಅಂದ್ರು. ಅವರ ಮನಸ್ಸಿಗೆ ತೋಟ ಹೋದದಕ್ಕೆ ಬೇಸರವಾಗ್ಲಿಲ್ಲ ಅಂದಲ್ಲ, ಅವರಿಗೆ ನೋವಾದ್ರೆ ಆ ಕ್ಷಣದಲ್ಲಿ ಮರೆಯುವ ಗಡಸ್ತನ ಇದೆ. ಆದ್ರೆ ನನಗ್ ಹಾಗಲ್ಲ. ಕಾಡು ಬೆಕ್ಕು ತಿಂದು 4 ಜಲ್ಲೆ ಕಬ್ಬು ಹೋದ್ರೂ ನನಗೆ 3 ದಿನ ನಿದ್ದೆ ಬರುವುದಿಲ್ಲ ಅಂದನು. ಅಂದಿನ ಅನ್ನಕ್ಕೆ ತಕ್ಕ ದುಡಿಮೆ ಆಯ್ತು ಅಂತ ಹೇಳಿ ನನ್ನ ಋಣ ಪಡೆಯಲು ಗೋಪಾಲಯ್ಯನ ಮನೆಗೆ ನಾರಾಯಣನ ಜೊತೆಯಲ್ಲಿ ಹೊರಟೆ.